ನಮಸ್ಕಾರ ರೀ ದಣ್ಯಾರ, ನಮಸ್ಕಾರ ರೀ. ನಮಸ್ಕಾರ ರೀ ಚೇರ್ಮನ್ರ, ನಮಸ್ಕಾರ ರೀ. ಬರ್ಲ ಚೇರ್ಮನ್ರ ಆಟ ಮುಂದಕ್ಕ. ಚೇರ್ಮನ್ರ, ಈ ಊರು ಜನ ನಿಮ್ಮ ಮ್ಯಾಲ ಬಹಳ ನಂಬಿಕೆನೂ ಇಟ್ಟಾರ್ರಿ. ಆ ನಂಬಿಕೆ ನೀವು ಉಳಿಸ್ಕೋಬೇಕ್ರಿ. ಆದರೂ ಅವ್ರಿಗೆ ಒಂದು ಸ್ವಲ್ಪ ಒಳ್ಳೆ ಕೆಲಸ ಮಾಡ್ರಿ ಚೇರ್ಮನ್ರ. ಮತ್ತ मैडी ऊपर का मजा कहाँ मिलता है मजा। सिगरेट लगने की आंच नहीं रहे तो सिगरेट लगने के क्या मजा। राजकीय ಮೊದಲನೇ ಹೆಜ್ಜೆ ಈ ಊರಿನ ಗ್ರಾಮ ಪಂಚಾಯತಿ ಅಧ್ಯಕ್ಷನಾಗಿ ನನ್ನ ಮೊದಲನೇ ಬಲಿ ಮೊದಲೇ ಗ್ರಾಮ ಪಂಚಾಯತಿ ಅಧ್ಯಕ್ಷನಾಗಿದ್ದ ಬೆಟ್ಟಪ್ಪ ಮತ್ತು ಅವನ ಹೆಂಡತಿ ನನ್ನ ಸ್ನೇಹಿತ ಕಮಲಾಕರಣ ಆಸ್ಪತ್ರೆಯಲ್ಲಿ ಕೊರೋನಾ ಹೆಸರು ಹೇಳಿ ಕೊಲೆ ಮಾಡಿದ್ದು ನಾವೇ. ಮಹಾಜನಗಳೇ, ನಿಮ್ಮೆಲ್ಲರ ಸಹಕಾರದಿಂದ ನಾನಿವತ್ತು ಅಧ್ಯಕ್ಷನಾಗಿದ್ದೇನೆ. ನನಗೆ ನಿಮ್ಮ ಸೇವೆ ಮಾಡಲು ಅನುವು ಕೊಟ್ಟ ನಿಮಗೆ ತುಂಬಾ ಧನ್ಯವಾದಗಳು. ನಿಮಗೂ ಅಷ್ಟು ಕಷ್ಟ ಆಯ್ತು ಬಿಡ್ರಿ, ಆದರೂ ನೀವು ಒಳ್ಳೆ ಕೆಲಸ ಮಾಡಬೇಕ್ರಿ. ಅಂದ್ರೆ ಜನಕ್ಕೆ ಒಂದಿಟ್ಟ ನಂಬಿಕೆ ಬರ್ತೈತ್ರಿ ಚರ್ಮಣ್ರ. ಆಗಲಿ ಕಾರ್ಬಾರಿ, ಅದಕ್ಕೇನು ನಾ ತೊಂದರೆ ಮಾಡಲ್ಲ. ಆದರೆ ನನಗೆ ಯಾರು ಸಲಾಮ್ ಹೊಡಿತಾರೋ ಅವರಿಗೆ ಯಾರು ಹೇಳಂಗೆಲ್ಲ ಕೇಳ್ತಾರೋ ಅವರಿಗೆ ಒಳ್ಳೆ ಕೆಲಸ ಮಾಡೋಣ. ಅವ್ರ ಹತ್ರ ಏನಾದ್ರೂ ಚಾ ಖರ್ಚಿಗೆ ಅಂತ ಇಸ್ಕೊಳ್ಳೋಣ. ಯಾಕಂದ್ರೆ ಎಲೆಕ್ಷನ್ ಮಾಡಿದ ಖರ್ಚು ತಕ್ಕೋಬೇಕಲ್ಲ.
ಹುಲಿಯ ಇದ್ರ ಇರಬೇಕು, ನಿಮ್ಮಂತರ ಇರಬೇಕು. ಆದ್ರೂ ನೀವು ಭಾಳ ಏನು ಕೆಟ್ಟದಾರ ರೀ, ಅವ್ರಿಗೆ ಒಳ್ಳೆ ಕೆಲಸ ಮಾಡ್ತೀರಿ ಬಿಡ್ರಿ. ಅಂತವ್ರಿಗೆ ಮಾಡೋಣ, ಒಂದು ಮನೆ ಫಂಕ್ಷನ್ ಮಾಡ್ತೀವಿ ಅಂತ ಹೇಳಿ ಸಾಂಕ್ಷನ್ ರೊಕ್ಕದಾಗ 25% ಅಡ್ವಾನ್ಸ್ ಇಸ್ಕೊಳ್ಳೋಣ. ಹಿಂಗ ಪಂಚಾಯತಿಂದ ಏನೇನು ಲಾಭ ಬರ್ತಾವ ಅದ್ರೊಳಗೆ 25% ಕಮಿಷನ್ ಅಡ್ವಾನ್ಸ್ ಇಸ್ಕೊಂಡ ಒಳ್ಳೆದೇ ಮಾಡೋಣ. ಹೌದು ಹುಲಿಯ ಅಂದ್ರ ನೀವು ಹೇಳೋ ಮಾತ ಕರೆನ ಐತ್ರಿ. ಆದ್ರ ನಿಮಗೆ ತಿರುಗಿ ಬೀಳ್ತಾರಲ್ಲ ಅಂತವ್ರಿಗೆ ನೀವು ಉಪಯೋಗ ಮಾಡಕತ್ತೀರಿ. ಅಂತವ್ರಿಗೆ ಸ್ವಲ್ಪ ರೊಕ್ಕ ಕೊಟ್ಟ ಅವರ ಬಾಯಿ ಮಿತ್ತಿಸೋಣ. ಅದಕ್ಕೆ ಅವರು ಶಾಂತರಾಗಲಿಲ್ಲ ಅಂದರೆ ಅವರ ಆತ್ಮಕ್ಕೆ ಶಾಂತಿ ಕೊಡಲಿ ಅಂತ ಅವರನ್ನು ಸಾಯಿಸಿ ಆ ದೇವರಲ್ಲಿ ಬೇಡಿಕೊಳ್ಳೋಣ. ಶರ್ಮಣ್ರ ಇದ್ರ ಇರ್ಬೇಕು ನೋಡ್ರಿ. ಯಾಕಂದ್ರ ನೀವು ಹೇಳೋ ಮಾತ ಭಾಳ ಕರೆಕ್ಟ್ನು ಐತ್ರಿ. ಅಂದ್ರ ನಿಮ್ಮಂತವ್ರ ಊರಾಗಿದ್ರನ ಬರೋಬ್ಬರಿ ಆಕೈತಿ ನೋಡ್ರಿ. ನೀ ಏನು ಭಯ ಆಕೈತಿವೋ ಇಲ್ಲ ಹೊಗಳಾಕೈತಿವೋ? ನಾ ನಿಮ್ಮನ್ನ ಬೈಯಾಕತ್ತೀನ್ರಿ, ಹೊಗಳಾಕತ್ತೇನ್ರಿ. ಹೆಂಗ ಬಾ ದಾರಿಗೆ? ಇನ್ನು ಮೇಲೆ ಈ ಊರಿಗೆ ನಾನು ಮಾತಾಡಿದ್ದೆ ಶಾಸನ, ಹೇಳಿದ್ದೆ ನ್ಯಾಯ ಕೊಟ್ಟಿದ್ದೆಪ್ಪ. ಏ ಮಹಾಜನಗಳೇ, ದಯಮಾಡಿ ನನ್ನನ್ನು ಯಾರು ಎದುರು ಹಾಕಬೇಡಿ. ಯಾಕಂದ್ರೆ ನಾನು ಕೆಟ್ಟವನು ಅಂತ ಜನ ಮಾತಾಡ್ತಾರೆ. ಆದರೆ ನಾನು ಕೆಟ್ಟವನು ಅಂತ ಜನ ಮಾತಾಡ್ತಾರ ಅಂದ ಮೇಲೆ ನನ್ನನ್ನು ಎದುರು ಹಾಕುವ ಜನರಿಗೆ ಮಾತ್ರ ಗೊತ್ತಿದೆ. ಒಂದೇ ಮಾತಿನಲ್ಲಿ ಹೇಳಬೇಕಂದ್ರೆ ನಾನು ಈ ಕಲಿಯುಗದ ರಾವಣ. ಹೇಳಿ ಚೇರ್ಮನ್ ಸಾಹೇಬ್ರಿ, ಈ ವರ್ಷದ ಫೈನಾನ್ಸ್ ಲೆಕ್ಕಾಚಾರ ಹೇಗಿದೆಯೋ? ತುಂಬಾ ಚೆನ್ನಾಗಿ ನಡೀತಾ ಇದೆ ಸರ್. ನೀವು 5 ವರ್ಷದ ಹಿಂದೆ 25 ಲಕ್ಷ ರೂಪಾಯಿ ಹಾಕಿದ ಬಂಡವಾಳ ಇವಾಗ 1 ಕೋಟಿ ಆಗಿದೆ. ನೀವೇ ಹೇಳಿದ್ರಲ್ಲ ಸಾಹೇಬ್ರಿ, ನಮ್ಮ ಕಂಪನಿಯು 1 ಕೋಟಿ ಲೋನ್ ದಾಟಿದ ಮೇಲೆ ಲೋನ್ ಕೊಡೋದಕ್ಕೆ ಕಲೆಕ್ಷನ್ ಮಾಡೋದಕ್ಕೆ ಒಬ್ಬ ಹುಡುಗನ ಕೆಲಸಕ್ಕೆ ತಗೋ ಅಂತ ಅದಕ್ಕೆ ನಾನೇ ಅಪಾಯಿಂಟ್ಮೆಂಟ್ ಮಾಡಿಕೊಂಡೆ. ಓಕೆ, ಇರ್ಲಿ. ಅವನ ಕೆಲಸದ ಬಗ್ಗೆ ಸ್ವಲ್ಪ ಗಮನವಿಡು. ಆಯ್ತು ಚೇರ್ಮನ್. ದುಡ್ಡಿನ ವ್ಯವಹಾರ ಯಾರನ್ನು ನಂಬಬಾರದು. ಆಯ್ತು ಚೇರ್ಮನ್ ರೇ. ಈ ಡಾಕ್ಟರ್ ಕಮಲಾಕರಿನು ಯಾಕೋ ಬರಲಿಲ್ಲ? ಅವರೇ ಅವನಿಗೊಂದು ಕಾಲ್ ಮಾಡು. ಚೇರ್ಮನ್ರ, ಯಾಕೋ ನಿಮ್ಗೆ ಟೆನ್ಷನ್ ಭಾಳ ಆದಂಗೆ ಕಾಣ್ತೈತ್ರಿ. ಸ್ವಲ್ಪ ನಿಮ್ಗೆ ತಲೆ ಬಿಸಿ ಏನು ಭಾಳ ಆಗೈತ್ರಿ, ಅದನ್ನ ತಂಪು ಮಾಡೋಣ್ರಿ. ಆದ್ರೆ ನಾವೊಂದು ಪಾರಿವಾಳ ತರ್ಲೇನ್ರಿ? ತರ್ತಿ ಪಾರಿವಾಳ ರೆಕ್ಕೆ ಬಾಲ ತಪ್ಪಾಕ್ಷ ತಗೊಂಡು ಬಾ. ಆಯ್ತ್ರಿ ಚೇರ್ಮನ್ರ, ಆ ಪಾರಿವಾಳ ಜೊತೆ ಒಂದಿಟ್ಟು ಹಾಡಿ ಕುಣಿದ್ರ ನಿಮ್ಮ ಮನಸ್ಸಿಗೆ ಸಂತೋಷ ಆಕೈತ್ರಿ. ಕರ್ಕೊಂಡು ಬರ್ತಾನೆ ಒಂದಿಟ ನಿಲ್ರಿ. ಮತ್ತಲ್ಲಿ ಕುಣಿಯೋಣ ಬಾರೋ ಮಗ, ಚಿಂತೆಯಲ್ಲಿ ಕಳೆದೋದ್ರೆ ದೊಡ್ಡ ರೋಗ.
ನೆತ್ತಿಗೇರಿದ ಏದಿನ ನಿಶಯ ನೆತ್ತಿಗೇರಿದ ಏದಿನ ನಿಶಯ ಮತ್ತಲ್ಲಿ ಕುಡಿಯೋಣ ಬಾರೋ ಮಗ ಚಿಂತೆಲಿ ಕಳೆದೋದೆ ದೊಡ್ಡ ಸಿಕ್ಕಾಗ ಅನುಭವಿಸಬೇಕು ಮಗ ಸತ್ತಾಗ ಆರಡಿಯ ಖಾಯಂ ಜಾಗ ಹೇ ಕನಸು ಕಾಣಲು ತಪ್ಪಲ್ಲ ಹೊಡೆಯ ನೀ ಗೋಲಿ ಬರವು ಕೆಟ್ಟಿರೋ ನಾಲಿಗೆಗೆ ಚಟವು ಮಾಮೂಲಿ ಯಾರೇ ಬಂದರೂ ಅಂಜಿಕೆ ಇಲ್ಲ ನೀತಿ ಪಾಠದ ನಂಬಿಕೆ ಇಲ್ಲ ಪ್ರಣಯವಾಗಲಿ ಈ ಕ್ಷಣದಲ್ಲಿ ಪ್ರಣಯವಾಗಲಿ ಈ ಕ್ಷಣದಲ್ಲಿ ಎಣ್ಣ ಬಾಟಲಿ ಇದೆ ಕೈಯಲ್ಲಿ ಮತ್ತಲ್ಲಿ ಕುಡಿಯೋಣ ಬಾರೋ ಮಗ ಚಿಂತೆಲಿ ಕಳೆದೋದೆ ದೊಡ್ಡ ರೋಗ ಸಿಕ್ಕಾಗ ಅನುಭವಿಸಬೇಕು ಮಗ ಸತ್ತಾಗ ಆರಡಿಯ ಕಾಯಂ ಜಾಗ ನಾಳೆಯ ಭರವಸೆ ಒಳಗಡೆ ಇರೋದು ರಾಕ್ಷಸ ಶೆಟ್ಟಿ ಓರಿಯಪ್ಪ ಡಾಕ್ಟರ್ ಕಮಲಾಕರ್ ಕಾಲ್ ಮಾಡು ನಮ್ಮ ಚರ್ಮನ್ ಅದಾರ್ಲಾರಿ ಆಯ್ತು ಇವ್ರು ಕ್ಯಾಬ್ ಕೊಡ್ತೀನಿ ನೋಡ್ರಿ ಏ ಕಾರ್ಬಾರಿ ಎಷ್ಟು ಅಂತ ಫೋನ್ ಮಾಡ್ತೀಯೋ ದಾರಿಲಿ ಬರುವಾಗ ಸ್ವಲ್ಪ ಅಡಚಣೆ ಇರೋದು ಕಾಮನ್ ಬರೋವರೆಗೂ ಸಮಾಧಾನ ಇಲ್ವ ನೋಡಿ ನಿನಗೆ ಕಮಲಾಕರ್ ಯಾಕೆ ಏನಾದ್ರೂ ತೊಂದರೆ ಆಯ್ತಾ ಏನಿಲ್ಲ ಚೇರ್ಮನ್ ರೀ ಬರುವಾಗ ಟ್ರಾಫಿಕ್ನಿಂದ ಸ್ವಲ್ಪ ತಡವಾಯ್ತು ಅಂದುಕೊಂಡ ಹಾಗೆ ನೀವು ಈ ಊರಿನ ಚೇರ್ಮನ್ ಆಗೇ ಬಿಟ್ರಿ ಆದ್ರೆ ಅಂತ ಯಾಕೋ ರಾಗ ಎಳಿತಾ ಇದೆಯಾ ಅದು ನೀವು ನನಗೆ ಮಾತು ಕೊಟ್ಟಿದ್ರಿ ನೀವು ಅಧ್ಯಕ್ಷನಾದ 1 ವಾರದೊಳಗೆ ಆ ರಾಮನ ಹೊಲ ನನ್ನ ಹೆಸರಿಗೆ ಖರೀದಿ ಮಾಡಿ ಕೊಡ್ತೀರೆಂದು ಈಗ ಆ ಮಾತು ಮರೆತಂತಿದೆ ಸ್ವಲ್ಪ ವಿಚಾರ ಮಾಡಿ ಗೊತ್ತು ಕಮಲಾಕರ್ ಆದರೆ ನಾವು ಅಂದುಕೊಂಡು ಅಷ್ಟು ಸುಲಭವಾಗಿ ಆ ರಾಮನ ಹೊಲ ಕೊಡುವುದಿಲ್ಲ ಅದಕ್ಕೆ ಸ್ವಲ್ಪ ಏನು ಪ್ಲಾನ್ ಮಾಡಬೇಕು ಇನ್ನು ಸ್ವಲ್ಪ ನೀನೇ ಮಾಡಬೇಕು ಯಾಕಂದ್ರೆ ನೀರು ನೋಡಿ ಬಲೆ ಹಾಕಬಾರ್ದು ಮೀನು ನೋಡಿ ಬಲೆ ಹಾಕಬೇಕು ಓಕೆ ಆಯ್ತು ಆದರೆ ನೀನು ನಿನ್ನ ಜನಗಳಿಗೆ ಆಶ್ವಾಸನೆ ಕೊಟ್ಟಂತೆ ನನಗೆ ಕೊಡಲು ಬರಬೇಡ ದೇವರು ತಾಳ್ಮೆ ಸ್ವಲ್ಪ ನನಗೆ ಕಡಿಮೆ ಕೊಟ್ಟಿದ್ದಾನೆ ಗಣ್ಣಲ್ಲಿ ಬುಲೆಟ್ ವರೆಗೂ ಗಣ್ಣಿಗೆ ವ್ಯಾಲ್ಯೂ ಗುಂಡಿಗೆ ಇರೋ ಗಂಡಿಗೆ ಓಸಿರಿರೋರ್ಗ ವ್ಯಾಲ್ಯೂ ಹಲೋ ಸಿಸ್ಟರ್ ಯಾವ
ತಾನೇ ಬಂದೆ ಅಣ್ಣ. ಅಣ್ಣ ನೀನ್ ಚೆನ್ನಾಗಿದ್ಯಾ? ಚೆನ್ನಾಗಿದ್ದೀನಿ ಬಾ ತಂಗಿ. ಆದ ಹಾಗೆ ಎಕ್ಸಾಮ್ ಎಲ್ಲ ಸರಿಯಾಗಿ ಬರೆದಿದ್ದೀಯಾ? ಹ್ಞೂ ಅಣ್ಣ, ಎಕ್ಸಾಮ್ ಎಲ್ಲ ಚೆನ್ನಾಗಿ ಆಗಿದೆ. ನೋಡ್ತಾ ಇರೋ ಅಣ್ಣ, ಈ ನಿನ್ನ ತಂಗಿ ಈ ಇಡೀ ಜಿಲ್ಲಾ ಡಿಗ್ರಿ ಕಾಲೇಜ್ಗೆ ಫಸ್ಟ್ ರ್ಯಾಂಕ್ ಬರ್ತಾಳೆ. ಫಸ್ಟ್ ಫಸ್ಟ್ ಬರಲೇಬೇಕು ತಂಗ್ಯಮ್ಮ. ಇಲ್ಲ ಅಂದರೆ ನಿನ್ನ ಪೇಪರ್ ಚೆಕ್ ಮಾಡಿ ಮಾರ್ಕಸ್ ಹಾಕೋ ಮಾಸ್ತರ್ಗೆ ಜೀವನೇ ಇರೋದಿಲ್ಲ. ಅದಕ್ಕೆ ಅಣ್ಣ ನೀನಂದ್ರೆ ನನಗೆ ತುಂಬಾ ಇಷ್ಟ. ನಿನ್ನಂತ ತಂಗಿಯಾಗಿ ನಾನು ಹುಟ್ಟಬೇಕಾದ್ರೆ 7 ಜನ್ಮದ ಪುಣ್ಯ ಮಾಡಿದ್ದೇನೆ ಅಣ್ಣ. ಅಂದ ಹಾಗೆ ಯಾರು? ಹಾ, ಹೇಳೋದೇ ಮರ್ತಿದ್ದೆ. ಇವನು ನನ್ನ ಆತ್ಮೀಯ ಸ್ನೇಹಿತ ಡಾಕ್ಟರ್ ಕಮಲಾಕರ್ ಅಂತ. ಇದೇ ಊರಲ್ಲಿ ಆಸ್ಪತ್ರೆ ಕಟ್ಟಬೇಕು ಅಂತ ಜಾಗ ಕೊಡಿಸಿ ಅಂತ ನನ್ನ ಸಹಾಯಕ್ಕೆ ಬಂದಿದ್ದ. ಅರೆ, ಯಾರು ಇಷ್ಟು ಸುಂದರವಾಗಿರುವ ರಂಭೆ? ಇವಳೇನು ದೇವಲೋಕದ ಅಪ್ಸರೆಯೋ, ಭೂಮಿಗೆ ಬಂದ ಕನ್ಯೆಯೋ? ಹೆಲೋ ಡಾಕ್ಟರ್, ನೈಸ್ ಟು ಮೀಟ್ ಯು. నువ్వంటే నాకు ధైర్యం నేనంటే నీకు సర్వం నీకు నాకు ప్రేమ ప్రేమంటే ఏంటి? చల్లగా అల్లుకుంటది, మెల్లగా గెల్లుతుంటది, వెళ్ళనే వెళ్ళనంటది, విడిపోంటుంది. మరి నువ్వంటే నాకు, ప్రాణం నేనంటే నీకు, లోకం నీకు నా ಅವ್ರು ಕರ್ಕೊಂಡು ಒಳಗೆ ನಡ್ರಿ. ಅಲ್ಲೇ ಆರಾಮ ಕುಂಡ್ರಾಕಿರ ನಡ್ರಿ. ನನ್ನ ಮ್ಯಾಲ ಸಿಟ್ ಆಗ್ಬೇಡ್ರಿ. ಅವ್ರನ್ನ ಒಳಗೆ ಕರ್ಕೊಂಡು ಹೋಗಿ ಆರಾಮ ಕುತ್ಕೊಂಡು ಊಟ ಮಾಡೋಣ ಅಂತ ಹೇಳಕತ್ತೇನ್ರಿ. ಹಿಂಗಾದ್ರೆ ಸ್ವಲ್ಪ ಸರಿಯಾಗಿ ಹೇಳು. ಯಾಕ್ ಕೊಡ್ಬೇಡ? ಹೌದಾ? ನನಗೂ ತುಂಬಾ ಹೊಟ್ಟೆ ಹಸಿವಾಗಿದೆ. ಬಾ ಅಣ್ಣ, ಊಟ ಮಾಡೋಣ. ಆಯ್ತು ಕಣಮ್ಮ, ನೀನು ಫ್ರೆಶ್ ಆಗು, ನಾನು ಬರ್ತೇನೆ. ನಮಸ್ತೆ ಮಾಡ ಜಂಗಿ ಕುಸ್ ಪ್ರಮಾಣ. ಮತ್ತೆ ಆ ರಾಮನಿಗೆ ಕೊಟ್ಟ 5 ಲಕ್ಷ ಅಸಲು ಬಡ್ಡಿ ಕತೆ ಏನಾಯ್ತು? ಯಜಮಾನ್ರಿ, ಅವನು 1 ವರ್ಷದ ಅಸಲು ಕಟ್ಟಿಲ್ಲ, ಬಡ್ಡಿ ಅಂತೂ ಇಲ್ವೇ ಇಲ್ಲ. ಓಕೆ, ಒಳ್ಳೆದೇ ಆಯ್ತು. ಹಾಗಾದ್ರೆ ಅವನಿಗೆ ನಮ್ಮ ಮನೆಗೆ ಬಾ ಅಂತ ಹೇಳು. ಆಯ್ತು ಚೇರ್ಮನ್ರಿ. ನಮ್ಗ ಯಾಕೋ ಹೊಟ್ಟೆ ಭಾಳ ಹಸದಂಗ ಅಂತೈತ್ರಿ. ಎಲ್ಲಾರು ಕೂಡಿ ಊಟ ಮಾಡೋದು ನೋಡ್ರಲ್ಲ. ಆಯ್ತು ಕರ್ಮರಿ, ನಡೆ ಹೋಗೋಣ. ಬಸವರಾಜ್
ದೊಡ್ಡ ದೊಡ್ಡ ಬಿಸಿನೆಸ್ ಮ್ಯಾನ್ಗಳು ರಾಷ್ಟ್ರೀಯ ಬ್ಯಾಂಕ್ಗಳಲ್ಲಿ ಸಾವಿರಾರು ಕೋಟಿ ಗಂಟಲೆ ಲೋನ್ ತೆಗೆದುಕೊಂಡು ಅದನ್ನು ಕಟ್ಟದೆ ಈ ದೇಶ ಬಿಟ್ಟು ಪರಾರಿಯಾಗುತ್ತಾರೆ. ಅದೇ ಸಾಲವನ್ನು ಈ ದೇಶದ ಪ್ರಜೆಗಳ ಮೇಲೆ ಹಾಕಿ ಸರಿದೂಗಿಸಿಕೊಳ್ಳುತ್ತಾರೆ. ಆದರೆ ಚಿಕ್ಕ ಫೈನಾನ್ಸಿನಲ್ಲಿ ರೈತ ವರ್ಗ ಮಿಡಲ್ ಕ್ಲಾಸ್ ಜನಗಳು ಸಣ್ಣದೊಂದು ಸಾಲ ತೆಗೆದುಕೊಂಡರು ಬಡ್ಡಿ ಗಂಟು ಅಂತ ಹೇಳಿ ಗೊಡ್ಡ ಹಸುವಿನ ಕೆಚ್ಚಲಕ್ಕೆ ಕೈ ಹಾಕಿ ರಕ್ತ ಹಿಂಡಂತೆ ಅವರ ಪ್ರಾಣ ಹಿಂಡುತ್ತಾರೆ. ಅದಕ್ಕಾಗಿ ಸಾಲ ತಗೊಂಡವ್ರ ಮನೆಗೆ ಹೋಗಿ ತಿಂಗಳ ಬಡ್ಡಿ ಕಟ್ಟಲೇ ಅಂತ ಅವ್ರ ಮೇಲೆ ದಬ್ಬಾಳಿಕೆ ಮಾಡೋದಂದ್ರೆ ನನಗೂ ಆಗೋದಿಲ್ಲ. ಆದ್ರೆ ನಾನ್ ದಬ್ಬಾಳಿಕೆ ಮಾಡ್ಲಿಲ್ಲ ಅಂದ್ರೆ ಅವ್ರು ತಗೊಂಡ್ ಸಾಲದ ಬಡ್ಡಿನೇ ಕಟ್ಟೋದಿಲ್ಲ. ಅವ್ರು ಕಟ್ಟೋವರೆಗೂ ನಾನ್ ಬಿಡೋದೇ ಇಲ್ಲ. ರಾಮಣ್ಣ ಮನೇಲಿದಾನೋ ಇಲ್ಲ ಸೀತಾಳ್ ಒಬ್ಬಳೆ ಬಿಟ್ಟು ಕಾಡಿಗೆ ಹೋಗಿದಾನೋ ನೋಡೋಣ. ರಾಮಣ್ಣವ್ರೇ ಒಳಗಡೆ ಯಾರಿದ್ದೀರಾ? ಯಾರೋ ನೀನು ನಮ್ಮ ಅಣ್ಣನನ್ನು ಏಕವಚನದಲ್ಲಿ ಕಳ್ತಾ ಇದೀಯಾ? ಸಮೀರ್ ಬಾರ್ಕಮುಲೆ ನನಗೆ ಮಗನೆಂದು ಗದರಿಸುತ್ತಿದ್ದೀಯಾ? ನಿನಗೆ ನನ್ನ ಬಗ್ಗೆ ಗೊತ್ತಿಲ್ಲ ಅನ್ಸುತ್ತೆ. ಒಂದು ವೇಳೆ ಗೊತ್ತಿದ್ರೆ ಮನೆಯಿಂದ ಹೊರಗಡೆ ಬರ್ತಿರ್ಲಿಲ್ಲ. ನೀನ್ ಯಾರು? KGF ಅಲ್ಲಿರೋ ಅದಿರ ಏನು? ಒಂದು ವೇಳೆ ಅದಿರಾನೇ ಆಗಿದ್ದರೆ ಅದನ್ನು ನಡಗಿಸುವ ರಾಕಿ ಬಾಯ್ ಕಣ ನಾನು. ರಾಕಿ ಬಾಯ್ ಬರೀ ಸಿನಿಮಾ ನೋಡಿ ನನ್ನನ್ನು ಹೊಡೆದು ಡಾನ್ ಆಗ್ಬೇಕು ಅಂತ ಅನ್ಕೊಂಡಿದ್ರೆ ಅದನ್ನ ಇಲ್ಲೇ ಮರ್ತು ಬಿಡು. ಮೊದಲು ನಾನು ಯಾರು, ನನ್ನ ಹಿಂದೆ ಯಾರಿದ್ದಾರೆ, ನನ್ನ ಪವರ್ ಏನು ಅಂತ ತಿಳಿದುಕೊಂಡು ಮಾತನಾಡು. ನಾನು ಯಾರಂತ ಕೇಳ್ತೀನಲ್ಲೇ? ಹೇಳಿ ಕೇಳಿ ಮೊದಲ ನಾನ ಮೂಡಲ್ಗಿ ತಾಲೂಕಿನವ. ಆದರಾಗೂ ಈ ಪಟ್ಗುಂದಿ ಅಂದು ಹಯ್ಯವ. ಲೇ ತಮ್ಮ, ಮ್ಯಾಲ್ ಹಾರು ಗುಬ್ಬಿ ಹಾರಕತ್ರ ಅದರ ರೆಕ್ಕಿ ಪುಕ್ಕ ಎಷ್ಟದಾವ ಅಂತೇಳಿ ಲೆಕ್ಕ ಹಾಕೋಣ. ಅಂತದ್ರಾಗ ನೀ ಯಾರ, ನಿನ್ನ ಹಿಂದೆ ಯಾರದಾರ ಅಂತ ತಿಳ್ಕೊಳಂಗಿಲ್ಲ. ನೋಡು, ಹೋರಿ ಕಣ್ಣು ಮಾರಿ ಮೇಲೆ ಕಟ್ಕರ್ ಕಣ್ಣು ಕುರಿ ಮೇಲೆ ಅಂದಂಗ ನನ್ನ ಕಣ್ಣು ಯಾವಾಗಲೂ ನಿಮ್ಮ ಕಮಲಾಕರ ಮೇಲೆ ತಗಂತಾಗ ನನ್ನ ಮಗನೇ. ಬಿಟ್ಟು ಬಿಡು, ಅವ್ರ ಕೈಯನ್ನ ಯಾಕೆ ಹಿಡ್ಕೊಂಡ್ಯಾ? ಇವ್ರು ಯಾರಂತ ಗೊತ್ತೇನೆ ನಿನಗ? ನಮ್ಮೂರ ಚೇರ್ಮನ್ನರ ಮ್ಯಾನೇಜರ್ ಇವನು. ಬಿಟ್ಬಿಡು ಅವನ ಕೈಯನ್ನ. ಸುಮ್ಮನಿರು, ನೀನು ಸುಮ್ಮನಿರು. ಯಾಕಂದರೆ ಇವರು ಜಾಲಿ ಮರ ಇದ್ದಾಗೆ. ಇವರನ್ನ ಬೆಳೆಯೋಗಿದ್ರೆ ಮೊದಲೇ ಚೂಟ್ ಹಾಕ್ಬೇಕು.
ನಿನಗೆ ನನ್ನ ಮೇಲೆ ಆಣೆ ಆದಿತ್ತು. ಅಣ್ಣ ಅಣ್ಣ ಇವರು ಮಾಡಿದ ಅಲ್ಕ ಕೆಲಸ ನಿನಗೆ ಗೊತ್ತಿಲ್ಲ ಅಣ್ಣ, ನಿನಗೆ ಗೊತ್ತಿಲ್ಲ. ತಮ್ಮ, ಎಲ್ಲ ಜನರು ಇವರು ನಮ್ಮ ತಂದೆ ತಾಯಿ ಸಾವಿಗೆ ಕಾರಣ ಇವರೇ ಎಂದು ಹೇಳುತ್ತಿದ್ದಾರೆ. ನನ್ನ ಸೇರಿನ ಜ್ವಾಲಾಮುಖಿ ಹೊತ್ತಿ ಉರಿಯುತ್ತಿದೆ ಅಣ್ಣ, ಹೊತ್ತಿ ಉರಿಯುತ್ತಿದೆ. ತಮ್ಮ, ಈ ಮಂದಿ ಮಾತು ನಂಬಿ ಹಾಳಾಗಬೇಡ. ಈ ಜನರು ಊರಲ್ಲಿ ಒಬ್ಬ ಒಳ್ಳೆ ವ್ಯಕ್ತಿ ಮಣಿತನ ಇದ್ದರೆ ಅದನ್ನು ಹೇಗೆ ಮಾಡಿ ಮುರಿಲಿ ಅಂತ ಹಂಚು ಹಾಕುತ್ತಿರ್ತಾರೆ. ಅಂದಾಗ ನಮ್ಮ ಬಬಲಾಜಿ ಅಜ್ಜನವರು ಸಾರಿದ್ದಾರೆ, ಒಳ್ಳೆಯವರೆಲ್ಲ ಕೆಟ್ಟವರಾಗುತ್ತಾರೆ ಎಂದು. ಆಗ ಕಯಾಮತ್ ಬರುತ್ತೆ. ಯಾಕಂದ್ರೆ ಈ ಕೆಟ್ಟ ಜನರು ಒಳ್ಳೆಯವರಿಗೆ ಬದುಕಲು ಬಿಡುವುದಿಲ್ಲ ತಮ್ಮ. ಇದ್ರ ಬಗ್ಗೆ ನೀನು ತಲೆ ಕೆಡಿಸ್ಕೋಬೇಡ. ಎಕ್ಸಾಮ್ ಅದಾವಂತೀಯ, ನಿನ್ನ ಓದಿನ ಕಡೆ ಲಕ್ಷ್ಯ ಕೊಡು. ಆಯ್ತಣ್ಣ. ಲೇ ಪ್ರತಾಪ, ಇದು ನಿನ್ ಟೈಮ್ ಸರಳ ಇದೆ. ಬಂದ್ ಕೆಲಸ ಮುಗಿಸ್ಕೊಂಡು ಸುಮ್ಮನೆ ಹೋಗು. ಆಯ್ತಣ್ಣ, ನಾನು ಬರ್ತೀನಿ. ಪ್ರಭಾಕರ್ ಅವರೇ, ನನ್ನ ತಮ್ಮ ಮಾಡಿದ ತಪ್ಪಿಗೆ ನಾನು ನಿಮ್ಮಲ್ಲಿ ಕ್ಷಮೆ ಕೇಳುತ್ತೇನೆ. ಅಂದಾಗೆ ಬಂದ ವಿಚಾರವೇನು? ನೋಡಿ ರಾಮ ಅವರೇ, ನೀವು ಒಂದು ವರ್ಷದ ಹಿಂದೆ ನಮ್ಮ ಫೈನಾನ್ಸ್ ನಲ್ಲಿ ತೆಗೆದುಕೊಂಡ 5 ಲಕ್ಷ ರೂಪಾಯಿ ಒಂದು ವರ್ಷದ ಬಡ್ಡಿ ಎರಡೂ ಕಟ್ಟಿಲ್ಲ ಅಂತ ಯಜಮಾನ್ರು ಕರೀಲಿತ್ತಿದ್ದಾರೆ. ಕರ್ಕೊಂಡು ಹೋಗೋಣ ಅಂತ ಬಂದೆ. ಓಹೋ, ಏನ್ ಮಾಡುದು ಪ್ರಭಾಕರ್ ಅವರೇ? ಬಡ್ಡಿ ಹೊಲದಲ್ಲಿ ಬಿತ್ತಿದ ಬೆಲೆ ಸರಿಯಾಗಿ ಮಳೆ ಆಗದೆ ಫಸಲು ಬಂದು ಟೈಮ್ದಲ್ಲಿ ಎಲ್ಲವೂ ಒಣಗಿ ಹಾಳಾಗಿ ಹೋಯ್ತು. ಅದು ಅಲ್ಲದೆ ಊರು ಬಡ್ಡಿಯಾಗ ಹಚ್ಚಿದ ಕಬ್ಬಿನ ತೋಟ ಕಬ್ಬು ಬೆಳೆದು ನಿಂತಾಗ ಮಳೆ ನೀರು ಬಂದು ಎಲ್ಲ ಒಣಗಿ ಹಾಳಾಗಿ ಹೋಯ್ತು. ನಾನು ಒಬ್ಬನ ಪರಿಸ್ಥಿತಿ ಅಷ್ಟೇ ಯಾಕ್ರಿ, ಇಂಥ ಎಷ್ಟೋ ಮಂದಿ ರೈತರು ಹಾಳಾಗಿ ಹೋಗಿದ್ದಾರೆ. ದೇವರು ಕೈ ಬಿಡುವುದಿಲ್ಲ ಅಂತ ನಂಬಿದ್ದೀನಿ. ಈ ಸಲ ನಿಮ್ಮ ಚೇರ್ಮನ್ನರ ಬಡ್ಡಿ ಹಾಗೂ ಅಸಲನ್ನು ತೀರಿಸ್ತೀನಿ. ನೋಡ್ರಾಮ, ನಿಮ್ಮ ಈ ಕಲಿಯುಗದ ರಾಮಾಯಣದ ಕತೆ ಕೇಳಲು ನಾನಿಲ್ಲಿ ಬಂದಿಲ್ಲ. ನಮ್ಮ ಯಜಮಾನ್ರು ಕರಿಯಾಕತ್ತಾರ, ಲಘುಬರಿ ಹೋಗೋಣ. ನೋಡಿ, ತೋಟಕ್ಕೆ ಹೋಗಿ ಇದಕ್ಕೆ ತಾನೇ ಬಂದಿದ್ದೇವೆ. ನಾವು ಊಟ ಮಾಡಿಕೊಂಡು ನಮ್ಮ ಯಜಮಾನರನ್ನು ನಿಮ್ಮ ಚೇರ್ಮನ್ರ ಮನೆಗೆ ಕಳಿಸ್ತೀನಿ. ದಯವಿಟ್ಟು ನೀವು ಇಲ್ಲಿಂದ ಹೊರಟು ಹೋಗ್ಬೇಡಿ. ಹೌದು ಪ್ರಭಾಕರ್, ಊಟ ಮಾಡಿಕೊಂಡು ನಿಮ್ಮ ಚೇರ್ಮನ್ ಹತ್ರ ನಾನು ಖುದ್ದಾಗಿ ಬರುತ್ತೇನೆ. ಬೇಗ ಊಟ ಮಾಡಿಕೊಂಡು ಬನ್ನಿ. ಒಂದು ವೇಳೆ ಬರಲಿಲ್ಲ ಅಂದ್ರೆ ನೋಡುವ ಜನರ ಕಣ್ಣಿಗೆ ನಾಚಿಕೆ ಆಗುವಂತಾಗುತ್ತದೆ ನಿಮ್ಮ ಪರಿಸ್ಥಿತಿ. ನಾನಿನ್ನು ಬರ್ತೇನೆ. ಅಲ್ಲ ರೀ, ಎಲ್ಲ ಹಣವನ್ನು ನಿಮ್ಮ ತಮ್ಮನ ಖರ್ಚಿಗೆ ಅಂತ ಕೊಟ್ಬಿಟ್ಟಿದ್ದೀರಾ. ಈಗ ಅವರಿಗೆ ಹೋಗಿ ಬಡ್ಡಿ ಹೇಗೆ ಕೊಡ್ತೀರಾ? ಸಾವಕಾಶ ಮಾತಾಡಿಸಿದ್ದ ನನ್ನ ತಮ್ಮ ಕೇಳಿಕೊಂಡರೆ ಓದುವುದನ್ನು ನಿಲ್ಲಿಸಿ ಬಿಡುತ್ತಾನೆ. ದೇವರು ಕೈ ಬಿಡುವುದಿಲ್ಲ. ಈ ಸಲ ಏನಾದರೂ ಮಾಡಿ ಅವರ ಬಡ್ಡಿ ಮತ್ತು ಅಸಲವನ್ನು ಕೊಡುತ್ತೇನೆ. ಹಾಗೇರಿ, ಹೇಗಾದರೂ ಮಾಡಿ ಅವರಿಗೆ ಬಡ್ಡಿ ಹಾಗೂ ನೀವು ಇಸಿದುಕೊಂಡಿರುವ ಹಣವನ್ನು ಮರಳಿ ಕೊಟ್ಟುಬಿಡಿ. ಈಗ ವೇಳೆ ಬಾಳಾಗಿದೆ, ಬನ್ನಿ ಊಟ ಮಾಡಿರಂತೆ. ಊಟ ಮಾಡೋಣವೇ? ಹೊಲದಲ್ಲಿ ದುಡಿದು ಬಂದು ಬೇಸರವಾಗಿದೆ. ನನ್ನ ಜೊತೆ ನನ್ನ ಮನಸ್ಸನ್ನು ಆನಂದಗೊಳಿಸಲು ಒಂದು ಸಾಂಗ್ ಹಾಡಲ್ಲವೇ? ತುಂಬಾ ರಸಿಕರು ನೀವು. ಓ ಪ್ರಿಯೇ, ಚಿನ್ನ ನಿನ್ನ ಎಂದಿಗೂ ಕೈ ಬಿಡಲಾರೆನು, ಚಿನ್ನ ನಿನ್ನ ಎಂದಿಗೂ
ಐ ಲವ್ ಯು ಕಣೆ ಚಿನ್ನ ನಿನ್ನ ಎಂದಿಗೂ ಕೈ ಬಿಡಲಾರೆನು ಕೈ ಬಿಡಲಾರೆನು ಕೈ ಬಿಟ್ಟು ಬದುಕಲಾರೆನು ನಿನ್ನ ಬಿಟ್ಟು ಬದುಕಲಾರೆನು ನೀವು ಊಟ ಮಾಡಲ್ವೇನು? ಆಯ್ತು ಸೀತಾ, ನಾನಿನ್ನು ಆ ಚೇರ್ಮನ್ನರ ಮನೆಗೆ ಹೋಗಿ ಬರುತ್ತೇನೆ. ನೀನು ಹಾಗೂ ಲಕ್ಷ್ಮಣ ಕೂಡಿಕೊಂಡು ಊಟ ಮಾಡಿ. ಅಯ್ಯೋ ಏನ್ರಿ ಹಾಗೆ ಹೊರಟು ಬಿಟ್ರಲ್ಲ, ನೀವು ಊಟ ಮಾಡಿಕೊಂಡು ಹೋಗಿ. ಯಾಕೆ ಊಟ ಮಾಡಲ್ವಾ? ಹಾ, ಈಗ ಹೊಟ್ಟೆ ತುಂಬಿತಲ್ಲ. ಆಗ್ಲಿ, ಆದಷ್ಟು ಬೇಗನೆ ಬಂದ್ಬಿಡಿ. तो दिलदार दिल नहीं दिया तो खतरनाक विलन वो रक्त का रामा रामा ಮನವೊಳಗೆ ಇದ್ದೀಯೋ ಅಥವಾ ನಾನು ಬರಲು ನೋಡಿ ಎಂದಾದ್ರೂ ಓಡಿ ಹೋದೆಯೋ? ಒಳಗಡೆ ಇದ್ರೆ ಬಾರೋ ಹೊರಗೆ. ಏನಮ್ಮ? ಯಾರು ಯಾರು? ಓಹೋ ನೀನಾ? ಯಾಕೆ ಈ ನಿನ್ನ ಸೀತಾ ಈಗ ನೆನಪಾದ್ಲಾ? ನೋಡಿ, ನಾವಿಬ್ಬರು ಸೇರಿ ಎಷ್ಟು ದಿನಗಳಾಯಿತು ನೋಡಿ. ನಿಮ್ಮೊಂದಿಗೆ ಹಾಡಿ ಕೂಡಿ ನಿಮ್ಮ ಮನ ತರಿಸುತ್ತೇನೆ. ಬನ್ನಿ ನನ್ನೊಂದಿಗೆ ಕೂಗಿ ಹಾಡಲು. ಸೀತಾ, ಐ ಲವ್ ಯು ಸೀತಾ, ಐ ಲವ್ ಯು. ಆಯ್ತು, ಐ ಲವ್ ಯು ರಾಜ, ಐ ಲವ್ ಯು. ಯಾರು? ಓಹೋ ರತ್ನಾಕರ್. ಯಾಕೆ ರತ್ನಾಕರ್ ಸುಮ್ಮನೆ ನಿಂತು ಬಿಟ್ರಲ್ಲ? ಯಾಕೆ? ಸೀತಾ, ನೀನು ಈಗ ಬಂದಿಯಾ? ಹೌದು, ಈಗ ತಾನೇ ಬಂದೆ. ಯಾಕೆ? ಛೇ, ನಾನು ಇಷ್ಟೊತ್ತು ಕಂಡದ್ದು ಕನಸ. ಏನದು ಕನಸ? ಅಂದ್ರೆ ಏನ್ ಮಾತಾಡ್ತಾ ಇದ್ದೀರಾ? ಏನೂ ಇಲ್ಲ ಸೀತಾ, ಕಾಲೇಜು ಮುಗಿದ ಮೇಲೆ ನೀನು ನನಗೆ ಭೇಟಿನೇ ಆಗಿಲ್ಲ. ಹಾಗೆ ನಿನ್ನ ನೆನಪಾಯ್ತು, ನೋಡಿಕೊಂಡು ಹೋಗೋಣ ಅಂತ ಬಂದೆ. ನನ್ ನೋಡಿಕೊಂಡು ಹೋಗೋಣ ಅಂತ ಬಂದ್ರು, ಅಥವಾ ಅದೇನೇ ಇರ್ಲಿ ಬಿಡಿ, ನಮ್ಮ ಮನೆಯವರು ನಿಮ್ಮ ಯಜಮಾನರು ಕರಿತಾರಂತ ಅವರು ಮನೆಗೆ ಹೋಗಿದ್ದಾರೆ. ಅಷ್ಟೇ ಇಲ್ಲ, ನಿಮಗೂ ಭೇಟಿಯಾಗಿ ನಿಮ್ಮ ಮನೆಗೆ ಭೇಟಿಯಾಗಿ ಬರ್ತೀನಿ ಅಂತ ಹೇಳಿ ಹೋಗಿದ್ದಾರೆ. ಒಳ್ಳೆಯದೇ ಆಯ್ತು. ಏನಂದ್ರಿ? ಅವನು ದಾರಿಯಲ್ಲಿ ನನಗೆ ಎಲ್ಲೋ ಸಿಗಲಿಲ್ಲ, ಅದಕ್ಕೆ ನಾನು ಈ ಕಡೆ ಬಂದಿದ್ದೆ. ಎಲ್ಲಿ ನಾನು ಈಗಲೇ ಹೊರಡುತ್ತೇನೆ. ಅಂದ್ರೆ ಸೀತಾ, ಮದುವೆ ಆದ ಮೇಲೆ ನೀನು ತುಂಬಾ ಬದಲಾಗಿದೆಯಾ? ನೀನು
ಹೌದು, ನೀವು ಹೇಳ್ತಾ ಇರೋದು ನಿಜ. ಯಾಕಂದ್ರೆ ಪರಮಾತ್ಮನಂತ ಪತಿ ದೇವರು ಅಂತಿರುವ ನನ್ನ ಗಂಡ ಹಾಗೂ ಮಕ್ಕಳಂತಿರುವ ನನ್ನ ಮೈದುನರು ಇವರು ನನ್ನನ್ನು ಪ್ರಾಣಕ್ಕಿಂತ ಹೆಚ್ಚಾಗಿ ಚೆನ್ನಾಗಿ ನೋಡ್ಕೊಳ್ತಾ ಇದ್ದಾರೆ. ಇಷ್ಟಾದ್ಮೇಲೆ ನನಗೆ ಯಾವ ಪ್ರಾಬ್ಲಮ್ಮೂ ಇಲ್ಲ. ಅಷ್ಟೇ ಇಲ್ಲ, ಹೆಣ್ಣು ಮದುವೆಗಿಂತ ಮುಂಚೆ ಹೇಗಿದ್ದಾಳು ಅನ್ನೋದು ಮುಖ್ಯವಲ್ಲ, ಮದುವೆ ಆದ್ಮೇಲೆ ಆ ಹೆಣ್ಣು ಹೇಗಿರ್ತಾಳೆ ಅನ್ನೋದು ಮುಖ್ಯ. ನೋಡಿ, ಒಂದು ಹೆಣ್ಣು ಮದುವೆಗಿಂತ ಮುಂಚೆ ತಂದೆ ತಾಯಿ ಆಶ್ರಮದಲ್ಲಿ ಅವಳು ಸುಖವಾಗಿ ಸಂತೋಷದಿಂದ ಹಕ್ಕಿಯಂತೆ ಹಾರಾಡ್ತಾ ಇರ್ತಾಳೆ. ಅವಳಿಗೆ ಯಾವ ತೊಂದರೆಯೂ ಇರೋದಿಲ್ಲ. ಇನ್ನು ಕಾಲೇಜ್ ಮೆಟ್ಟೇರಿದ ತಕ್ಷಣ ಉಡಾಳ್ ಹುಡುಗಿಯರ ಜೊತೆ ಕೂಡಿ ಅವಳು ಕೂಡ ಗಡಬೀರಿಯಾಗೇ ಇರುತ್ತಾಳೆ. ಇನ್ನು ಫ್ಯಾಷನ್ ಅಂತ ಮುಖಕ್ಕೆ ಮೇಕಪ್ ಮಾಡಿಕೊಂಡು ತುಂಡು ತುಂಡಾಗಿ ಬಟ್ಟೆಯನ್ನು ಹಾಕಿಕೊಂಡು ಕೂದಲನ್ನು ತನ್ನ ಮನಸ್ಸಿಗೆ ಬಂದ ಹಾಗೆ ಕಟ್ ಮಾಡಿಕೊಂಡು ಅವಳು ಸ್ವತಂತ್ರವಾಗಿ ಹಾರಾಡುತ್ತಾಳೆ. ಅಷ್ಟೇ ಇಲ್ಲ, ಅವಳಿಗೆ ಎಷ್ಟೇ ತಂದೆ ತಾಯಿ ತಿಳಿಸಿ ಬುದ್ಧಿ ಹೇಳಿದ್ರು ಕೂಡ ಫ್ಯಾಷನ್ ಎಂಬ ಭೂತ ತನ್ನ ತಲೆಯಲ್ಲಿ ಅಡಿಗೆ ಹೋಗುತ್ತದೆ. ಆ ಅಡಿಗೆ ಹೋದ ತನ್ನ ಗುಂಗಲೇ ತಾನು ಇರುತ್ತಾಳೆ. ಆದ್ರೆ ಅಷ್ಟೆಲ್ಲ ಮಾಡಿದವಳು ಮದುವೆಯಾದ ತಕ್ಷಣವೇ ಆ ಹೆಣ್ಣು ಬದಲಾಗಿ ಹೋಗುತ್ತಾಳೆ. ಅಷ್ಟೇ ಇಲ್ಲ, ತನ್ನ ಗಂಡನ ಮನೆಗೆ ಬಂದ ತಕ್ಷಣ ತನ್ನ ಗಂಡನೇ ಸರ್ವಸ್ವ, ಪತಿಯೇ ಪರಮಾತ್ಮವೆಂದು ನಂಬಿ ಆ ಮನೆಯಲ್ಲಿ ಆ ಹೆಣ್ಣಾಗಿ ಕಾಲ ಕಳೆಯುತ್ತಾಳೆ. ಯಾಕೆ ಗೊತ್ತಾ? ತನ್ನ ಗಂಡನ ನಂಬಿಸಿಗೋಸ್ಕರ ಕಾರಣಕ್ಕಲ್ಲ, ಅವನ ಗಂಡ ಕೂಡ ಅವಳನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಅವಳಿಗೆ ಗೌರವ ಸ್ಥಾನ ಕೊಡುತ್ತಾನೆ. ಯಾಕಂದ್ರೆ 4 ಮಂದಿಗೆ ನಂಬಿಸೋಕು ಅಲ್ಲ, ಯಾಕಂದ್ರೆ ನನ್ನ ಹೆಂಡತಿ ಯಾವಾಗಲೂ ಸಂತೋಷವಾಗಿರ್ಬೇಕು, ತನ್ನ ಹಾದಿಯಲ್ಲಿ ಹೋಗ್ಬೇಕು, ಆ ಹಾದಿ ಬಿಟ್ಟು ಅಡ್ಡ ದಾರಿ ಹಿಡಿಬಾರದು ಅಂತ. ಆದ್ರೆ ಆ ಹೆಣ್ಣು ತನ್ನ ಗಂಡನಿಗೋಸ್ಕರ ಮಾನ ಮರ್ಯಾದೆ ಉಳಿಸೋಸ್ಕರ ತವರ ಮನೆಗೆ ಕಳಂಕ ತರಬಾರದೆಂದು ಹಿಂದೆ ಏನೇ ಫ್ಯಾಷನ್ ಮಾಡಿದರು, ಹಿಂದೆ ಮದುವೆಗಿಂತ ಮುಂಚೆ ಏನೇ ತಪ್ಪು ಮಾಡಿದರೂ ಕೂಡ ಅವಳು ಗಂಡನ ಮನೆಗೆ ಬಂದ ತಕ್ಷಣ ಅದನ್ನೆಲ್ಲ ಮರೆತು ಹೋಗುತ್ತಾಳೆ. ಯಾಕೆ ಗೊತ್ತಾ? ತವರ ಮನೆಗೆ ಕಳಂಕ ತರಬಾರದು ಅಂತ. ಇನ್ನು ಆ ಹೆಣ್ಣು ತನ್ನ ಗಂಡನ ಮನೆಯವರು ಅವಳ ನಡವಳಿಕೆ, ಅವಳ ಗುಣ, ಅವಳ ಒಳ್ಳೆತನವನ್ನು ಮೆಚ್ಚಿ ಮನೆ ಹಿರಿತನ ಜವಾಬ್ದಾರಿಯನ್ನು ಅವಳ ಕೈಗೆ ಒಪ್ಪಿಸುತ್ತಾರೆ. ಇನ್ನು ಮನೆ ಬೀಗದ ಕೈ ಕೂಡ ನನ್ನ ಸೊಸೆ ಇನ್ನು ಮುಂದುವರಿಸಿಕೊಂಡು ಹೋಗ್ಲಿ ಅಂತ ಅತ್ತೆ ಮಾವರು ಹಾಗೂ ತನ್ನ ಗಂಡರು ಅವಳ ಕೈಯಲ್ಲಿ ಜವಾಬ್ದಾರಿ ಕೊಡುತ್ತಾಳೆ. ಆದ್ರೆ ಆ ಹೆಣ್ಣುತನವಾಗಿ ಬಾಳಿ ಆ ಮನೆ ಗೌರವವನ್ನು ಉಳಿಸಬೇಕು, ಇನ್ನು ತವರ ಮನೆಗೆ ಕಳಂಕ ತರಬಾರದು, ಹೆಣ್ಣಾಗಿ ಬಾಳ್ಬೇಕು ಅಂತ ಅವಳು ನಿಟ್ಟುಸಿರಿಯಿಂದ ತಾನು ವಿಚಾರ ಮಾಡಿ ತನ್ನ ಗಂಡನ ಗೌರವವನ್ನು ಎತ್ತಿ ಹಿಡಿಯುತ್ತಾಳೆ. ಅಷ್ಟೇ ಅಲ್ಲ, ಇನ್ನು ಒಂದು ವೇಳೆ ಅಕ್ಕಪಕ್ಕದವರ ಮಾತಾಗಲಿ ಯಾರೋ ದುಷ್ಟರ ಮಾತನ್ನು ಕೇಳಿ ತನ್ನ ತಲೆಯಲ್ಲಿ ವಿಷ ಬೀಜವನ್ನು ಬಿತ್ತಿಕೊಂಡು ಅವಳು ಏನಾದರೂ ಗಂಡನ ಮನೆಯಲ್ಲಿ ಕೆಟ್ಟ ಹಾದಿ ಹಿಡಿದರೆ ಆ ಗಂಡನ ಮನೆಯವರು ಸುಮ್ಮನೆ ಇರ್ತಾರ? ಇಲ್ಲ, ಅದನ್ನೆಲ್ಲ ನೋಡಲಾರದೆ ತನ್ನ ಗಂಡ ತನ್ನ ಹಾಸಿಗೆಯಿಂದ ಒದ್ದು ಹೊರಗೆ ಹಾಕ್ತಾನೆ. ಅದನ್ನೇ ಇಟ್ಟುಕೊಂಡು ತನ್ನ ತವರ ಮನೆಗೆ ಹೋದ್ರೆ ತವರ ಮನೆಯಲ್ಲಿರೋ ತಂದೆ ತಾಯಿಗಳು ಅದನ್ನು ಸಹಿಸಿಕೊಳ್ಳುತ್ತಾರ? ಇಲ್ಲ, ಇವಳು ಹಾದಿ ಬಿಟ್ಟವಳು, ಗಂಡನ ಬಿಟ್ಟ ಬಂದವಳು ಅಂತ ಅವರು ಕೂಡ ಎಚ್ಚರದ ಮಾತನ್ನ ಹೇಳುತ್ತಾರೆ. ಅದನ್ನು ಅವಳು ಕೇಳದೆ ಹೋದ್ರೆ ಇನ್ನು ಈ ಸಮಾಜ ಜನ ಅವಳನ್ನು ಸುಮ್ಮನೆ ಬಿಡುತ್ತಾರ? ಇವಳು ಗಂಡನ ಬಿಟ್ಟು ಬಂದ ಗಯ್ಯಾಳಿ, ಗಂಡನಿಗೆ ಮಾತಿಗೆ ಬೆಲೆ ಕೊಡದ ಇವಳೊಬ್ಬಳು ಬಿಡಾರಿ ಹೆಣ್ಣಂತ ಈ ಸಮಾಜ ಚುಚ್ಚಿ ಮಾತನಾಡುತ್ತಾರೆ. ಅದಕ್ಕೆ ಹೇಳೋದು, ಹೆಣ್ಣತನದಿಂದ ಬಾಳಬೇಕು ಹೊರತು ಅವಳು ಹಾದಿ ಬಿಟ್ಟ ಬಾಳಬಾರ್ದು ಅಂತ. ಯಾಕಂದ್ರೆ ಹೆಣ್ಣಿನಿಂದಲೇ ಜನನ, ಹೆಣ್ಣಿನಿಂದಲೇ ಮರಣ. ಹರಿ ಬ್ರಹ್ಮನಿಗೆ ಜನ್ಮ ನೀಡಿದವಳು ಒಂದು ಹೆಣ್ಣು.
ಇನ್ನು ಈ ಭೂಮಿ ತಾಯಿ ಒಂದು ಹೆಣ್ಣು, ಹರಿಯುವ ನದಿ ಕೂಡ ಒಂದು ಹೆಣ್ಣು. ಹೆಣ್ಣನ್ನು ತಾಯಿಗೆ ಹೋಲಿಸುತ್ತಾರೆ, ಈ ಮಣ್ಣಿಗೆ ಹೋಲಿಸುತ್ತಾರೆ. ಅಂತ ಹೆಣ್ಣು ಹೆಣ್ಣಾಗಿ ಮರ್ಯಾದೆಯಿಂದ ಬಾಳಿದ್ರೆ ಮಾತ್ರ ಈ ಸಮಾಜ ಜನ ಬೆಲೆ ಕೊಡುತ್ತದೆ ವಿನಃ ಇಲ್ಲವಾದ್ರೆ ಆ ಹೆಣ್ಣಿಗೆ ಒಂದು ಮರ್ಯಾದೆ ಸಿಗೋದಿಲ್ಲ. ಅದಕ್ಕೆ ಒಂದು ವೇಳೆ ಗಂಡನಿಗೆ ಮೋಸ ಮಾಡಿದ್ರೆ ಈ ಸಮಾಜ ಚೀತು ಅಂತ ಹೊಗಳುತ್ತಾರೆ. ಅದಕ್ಕೆ ಹೇಳೋದು, ದಯವಿಟ್ಟು ಎಲ್ಲ ಹೆಣ್ಣು ಮಕ್ಕಳು ಗಂಡನಿಗೆ ಮೋಸ ಮಾಡದೆ, ಇನ್ನು ತವರ ಮನೆಗೆ ಕಳಂಕ ತರದೆ ಆ ಹೆಣ್ಣು ತೆಗ್ಗಿ ಬಗ್ಗಿ ನಡೆದರೆ ಆ ಹೆಣ್ಣಿಗಿದೆ ಗೌರವ, ಆ ಹೆಣ್ಣಿಗಿದೆ ಒಂದು ದೊಡ್ಡ ಕಿರಿಮೆ ಸ್ಥಾನ. ಅದಕ್ಕೆ ಹೇಳೋದು, ಹೆಣ್ಣು ಯಾವತ್ತಲೂ ಹೆಣ್ಣಾಗಿ ಬಾಳ್ಬೇಕು ಅಂತ. ಅಷ್ಟೇ ರೀ, ಗಂಡಿಗೆ ಏನಾದರೂ ಮೋಸ ಮಾಡಿದ್ರೆ ಈ ಸಮಾಜ ಜನ ಅವಳನ್ನು ಸುಮ್ಮನೆ ಬಿಡೋದಿಲ್ಲ. ಅಷ್ಟೇ ಇಲ್ಲ, ಅವಳು ಕೂಡ ಈ ಸಮಾಜದಲ್ಲಿ ತಲೆ ಎತ್ತಿ ಬಾಳೋದಿಲ್ಲ. ಶಭಾಷ್ಯತಾ ಶಭಾಷ್. ಒಂದು ಹೆಣ್ಣು ಗಂಡನ ಮನೆಯಲ್ಲಿ ಹೇಗಿರಬೇಕು ಅಂತ ನಿನ್ನ ನೋಡಿ ಕಲಿಯಬೇಕು. ಎಲ್ಲಿ ನಾನಿನ್ನು ಬರ್ತೀನಿ. ಆಯ್ತು, ಹೋಗಿ ಬನ್ನಿ. ಸಾಲದ ಸುಳಿಯಲ್ಲಿ ಇವರು ರಾಮನ ಹೆಂಡತಿ ಸೀತಾ. ಯಾಕಪ್ಪ ರಾಮನನ್ನು ಮದುವೆ ಮಾಡಿಕೊಂಡೆ ಅಂತ ಕೊರಗಿ ಕಣ್ಣೀರು ಹಾಕುತ್ತಿದ್ದಾಳೆ. ಇದನ್ನೇ ನೆಪ ಮಾಡಿ ನಾನವಳ ಸ್ನೇಹ ಮಾಡಿ ನನ್ನ ಮುದ್ದು ಮಂಚದ ಮೇಲೆ ಅವಳ ಜೊತೆ ಗೋಡೆ ಅವಳ ಜೊತೆ ಗೂಡಿ ಸರಸವಾಡಿ ನನ್ನ ಕಾಮಾಗ್ನಿಯನ್ನು ತನಗೆ ಮಾಡ್ಕೋಬೇಕಂದರೆ ಪೇಜ್ ಗಟ್ಟಲೆ ಹೆಣ್ಣು ತವರ ಮನೆ, ಗಂಡನ ಮನೆ, ಗೌರವ, ಸೇವಕ ಅಂತ ಕತೆ ಹೇಳಿ ಹೋದಳು. ಎಲ್ಲಿಗೆ ಹೋಗುತ್ತಾಳೆ ಈ ರಾವಣನ ಕಣ್ಣು ತಪ್ಪಿಸಿ ಸೀತಾ? ಸೀತಾ, ಏನು ನಿನ್ನ ಕಣ್ಣ ನೋಟದಲ್ಲಿ ಜೋಳದ ಸೀರೆ ಬೆಳಕು, ಸಣ್ಣ ಸೊಂಟದಲ್ಲಿ ತಂಗಿಯ ತೆನೆಯ ಬೆಳಕು, ನನ್ನ ದೇಹದ ಅಂಗಗಳಿಗೂ ನಿನ್ನ ಜೊತೆ ಗೂಡಬೇಕೆಂಬ ಸೈ ಹಾದ್ರ ಹರಿಸುತ್ತದೆ. ಸೀತಾ, ಸುಮ್ಮನೆ ನನ್ನ ಮಾತಿಗೆ ಒಪ್ಪಿಕೊಂಡು ನಿನ್ನ ಸಿಂಗಾರ ಎಂಬ ಶರಗಣ ಹಾಸಿ ಬಂಗಾರ ಎಂಬ ಬಟ್ಟೆಯನ್ನು ಬೆಚ್ಚಿ ನಿನ್ನ ತುಂಡು ದೇಹವನ್ನು ನನಗೆ ಅರ್ಪಿಸದರೆ ಸರಿ. ಇಲ್ಲವಾದರೆ ಕತ್ತಲ ಕೋಣೆಯಲ್ಲಿ ಬೆತ್ತಲೆ ಮಾಡಿ ನನ್ನ ಕಾಮಾದ ದಾಹನ
ಕಲಾಭಿಮಾನಿಗೆ ತುಂಬ ಹೃದಯದ ಧನ್ಯವಾದಗಳು. ಓಕೆ. ನನ್ನ ಮಗಳ ಕಾಲಾಗ ಹೆಂಗಾಗೈತಿಪ್ಪ ಅಂದ್ರೆ ನನ್ನ ಬಾಳೆ ಈಗ ನಿಮ್ಮ ಮುಂದೆ ಹೇಳ್ಬೇಕಂದ್ರೆ ಸಾಕಾಗಿ ಹೋಗೈತ್ರಿ ನನ್ನ ಮಗಳ ಸಲುವಾಗಿ. ನನ್ನ ಬಾಳೆ ಹೆಂಗಾಗೈತಿ ಅಂದ್ರೆ ನಮ್ಮ ಸಂಸಾರ ಹರಕ ಚಾದರ, ನಮ್ಮ ಸಂಸಾರ ಹರಕ ಗೋದಾರ, ಪ್ರೀತಿ ಎಂಬ ಕೌಂದಿಯೇ ನಮಗಾದಾರ, ಕೌಂದಿ ತಂದ ವರದಿಂದ ಬಾಳೆ ಬಂಗಾರ. ನಮ್ಮ ಸಂಸಾರ ಹರಕ ಚಾದರ, ನಮ್ಮ ಸಂಸಾರ ಹರಕ ಗೋದಾರ, ಪ್ರೀತಿ ಎಂಬ ಕೌಂದಿಯೇ ನಮಗಾದಾರ, ಕೌಂದಿ ತಂದ ವರದಿಂದ ಬಾಳೆ ಬಂಗಾರ. ನಮ್ಮ ಸಂಸಾರ ಹರಕ ಚಾದರ. ಮಕ್ಕಳ ಹಿಡಿಬೇಕು, ಮಕ್ಕಳ ಹಿಡಿಬೇಕು. ಯಾವ್ಯಾವ ಮಕ್ಕಳು ಹುಟ್ಟಿ ಏನೇನು ಮಾಡ್ತಾವ ಇವು ನಾವುನ. ನನ್ನ ಹೆಂಡತಿ 101 ದೇವ್ರಿಗೆ ಹರಕೆ ಹೊತ್ತ ಒಂದಂದ್ರೆ ಒಂದು ಹೆಣ್ಣು ನಡ್ದ ಆಕೆ ಕೈಲಾಸ ಸೇರಿ ಬಿಟ್ಟಾಳ. ಆಕಿಗೇನು ಮಗಳು ಅನ್ಬೇಕು ಏನು ಮಂಗೆ ಅನ್ಬೇಕು ತಿಳಿವಲ್ತು. ಹೋಯಪ್ಪ ಇವತ್ತು 3 ಜಂಜಿಲೆ ಹೋಗಿ ಬಿಟ್ಟಾಳ. ಹಾಲು ಮಾರ್ಕೊಂಡು ಮರ್ತನಂತ. ಹಾಲಿನ ಗಡಿಗೆನೂ ಇಲ್ಲ, ಹಾಲಿನ ಕರಿಗಿನೂ ಇಲ್ಲ. ಎಲ್ಲಿ ಹೋಗಿ ಕುಂತತಿ ಸಿಗಾಕತ್ತಿರಲ್ಲ. ಏ ಯವ್ವ ಮಗಳ ಮೈನಕ್ಕ, ಏ ಯವ್ವ ಮಗಳ ಮೈನಾ, ಎಲ್ಲಿ ಬಾರ್ಬೇ ತಂಗಿ ಬಾ. ಗಡ್ಬಡಿಸಿ ನಾನ ಕೆಲ್ಸಕ್ಕೆ ನಡೆದ್ರೆ, ಗಡ್ಬಡಿಸಿ ಏ ಯವ್ವ ಪುಟ್ಟಕ್ಕ, ನಿನಗೇನು ಹೇಳಿನಿ? ನೀ ಏನು ಮಾಡಕತ್ತೆ ತಂಗಿ? ಏನ್ ಹೇಳಿದಿ? ಏನ್ ಮಾಡಿ? ನಾ ಏನ್ ಮಾಡೀನಿ? ಯವ್ವ ಎಮ್ಮೆ ಹಾಲು ಹಿಡ್ಕೊಂಡು ಬಾ ಅಂತ ಹೇಳಿದ್ರೆ ನೀನು ಎಲ್ಲಾರು ಹೋಗಿ ಕುಂತಿದ್ದಿ. ಒಟ್ಟ ಸಿಗಾಕತ್ತಾರಲ್ಲ. ಏ ಹಿಂಡ್ಕೊಂಬಂದ್ ತಪ್ಪ. ಆ ಇದೇನ ತಂಗಿ? ಹಾಲು ಆಡ ಯವ್ವ ನಾ ಚಾಪ್ಯಾಗ ಹುಟ್ಟಿದ್ದು ನಿನಗೆ ಹೆಂಗ್ ಗೊತ್ತಾಯ್ತು? ಅವ್ವ, ನೀನು CC ಕ್ಯಾಮ್ರಾ ಇಡಾಕ ಹತ್ತಿದಿ ತಂಗಿ. ಅವ ಇಲ್ಲ ಅವ ಮಠಕ್ಕೆ ಹೋಗ್ಯಾನ. ಅವ ಸ್ವಿಚ್ ಆಫ್ ಆದನ? ಹಾ ಸ್ವಿಚ್ ಆಫ್ ಆಗ್ಯಾನ. ತಂಗಿ ತಂಗಿ ಯಾವ್ರು ತಮ್ಮ ನಿಂದ ಎಲ್ಲಿಂದ ಬಂದೆ? ನಾ ಮಾಡ್ತೇನ್ರಿ. ಏನು ಮಾಡ್ತೀವಿ? ನಮಸ್ಕಾರ ನಮಸ್ಕಾರ ನಮಸ್ಕಾರ. ಗೊಡ್ಗಾರ ಪುಡಿಗಾರ ಚಿಕ್ಕವರ ಎಲ್ಲ ನಿನ್ನಲ್ಲಿ ಇರ್ಲಿ ಯಪ್ಪ. ನೀ ಎಲ್ಲಿಂದ ಬಂದಿ? ನೀ ಏನ್ ಕೆಲಸ ಮಾಡಾಕತ್ತಿ? ನಾರ ಹ್ಞೂ ಯಪ್ಪ. ಬಾಳ ನಮನಿ ಮಾಡ್ತೇನ್ರಿ. ಬಾಳ ನಮೂನಿ ಮಾಡ್ತಿ. ನೀಯ ಕಲಿಪ, ನೀ ಸೈಡ್ ಸರಿಪ. ಯಾಕೋ ಯಪ್ಪ? ಈಕಿ ನೋಡ್ರ ಸಾಕ, ಈಕಿ ಸೈಜ್ 24. ಏ 24 ಅಲ್ಲ, ಏ. 28. ಏನೋ ಮಂಗ್ಯಾನ ಮಗನ, ಇಲ್ಲಿ ಹಾವ್ಯಾಗ ಹೆಣ್ಮಕ್ಳು ನಿಂತಿರ್ತಾರ ಹಂಗ ಬಂದ ಬಿಡುದು. ಹೊಸ ಹೊಸ ಅಲ್ಲಾಡ್ ಕೊಡ್ತ ಅಲ್ಲ ಕೊಡ್ರಿ ಹೆಣ್ಣು ಮಗು ಮತ್ತೆ ನನ್ನ ಜೋಗ್ಯಾನ್ ಮಾಡಿ ಹೆಣ್ಮಗಳ ಬಂದ ನೋಡು ಮೊಮ್ಮಗ ಹೆಣ್ಣು ಮಗು ಆತ. ಬಾ ಗಂಡು ಮಗು ಮಾಡಿ ಕೊಡ್ತಾನೆ ನಿನಗ. ನಿಮ್ ಕಡೆ ಪದ್ಧತಿ ಹಿಂಗೂ ಐತಾ ಮಾಡ? ಏ ಹಿಂಗೂ ಐತ್ಲ. ಏ ನಮ್ಮ ಮೊಮ್ಮಗನ ಆ ಕಡೆಯಿಂದ ಬಂದದಿ, ನಮಸ್ಕಾರ ಮಾಡು ಪದ್ಧತಿ ಗೊತ್ತಿಲ್ಲ ನಿನಗ. ಹೆಂಗೈತಿ? ಹಂಗತಿ ತೋರಿಸ್ತಾರ. ಬಾ ತೋರ್ಸ್ರಿ. ಬಾ ಹಂಗಾರ. ಬಂದೆ ಲೇ ಕರಿ ಬೋಸಡಿಕೆ. ಏನು ಬಾಯಾಗಿಲ್ಲ ಬಗನಿ ಕೂಟ ಮೊಮ್ಮಗನ ಹೊಟ್ಟಾಗಿನ ಬಟ್ ಬಾಯಾಗ ಬರ್ತಲ್ಲ. ಏನಂದಿ? ನಿಮ್ ಕಡೆ ಪದ್ಧತಿ ಹಿಂಗೂ ಐತಾ? ಐತ್ಲ ಪದ್ಧತಿ, ನಮಸ್ಕಾರ ಮಾಡು ಪದ್ಧತಿ. ನೀ ಇಷ್ಟ ಮಂದಿ ಕೂತಿರಿ ಅಣ್ಣವ್ರೆ ಸಾಕ್ಷಿದಾರಲ್ಲ. ಹಾ ಅದಾರಲ್ಲ ಅವ್ರ. ನೀ ಸೈಡ್ ಸರಿ. ಯಾಕೋ? ನಾನ್ ನಮಸ್ಕಾರ ಮಾಡ್ಬೇಕಾಕಿ. ಯಾರ ಜೋಡಿ? ಏ ಬ್ಯಾಡೋ ಯಪ್ಪ, ನಿಮ್ಮ ನಮಸ್ಕಾರಕ್ಕೆ ಬೆಂಕಿ ಹತ್ತ. ನೀ ಸಣ್ಣಕ್ಕ ಬರಾಕ್ ಹೋಗ್ಬೇಡ. ನಿಮ್ ಕಡೆ ಪದ್ಧತಿ ಹಿಂಗೈತೆ ತಿಳಿಲ್ಲ. ಏ ಹೇಳೇನು ಹಿಂಗಲ್ಲ. ಏ ಏ ಗಿಟ್ಟಿ ಬಂದಿ ಪಡ್ ಮತ್ತೆ. ಗಿಡ್ಡಿ ಅಂದ್ರೆ ಗೆಡ್ಡ ಹೆಣ್ಮಗಳು ಜೋಕುಮಾರ. ಇಲ್ಲಿ ನೋಡಿಲ್ಲ ಗಿಡ್ಡಿ ಅಂದ್ರೆ ನೀನು ಚಾಟಿನ ಹರಿದನ. ಹಾ ಚಡ್ಡಿಲ್ಲ ನಮ್ದು ಜೀನ್ಸ್ ಪ್ಯಾಂಟ್. ಹ್ಞೂ ಆಯ್ತಲ್ಲ ಬಂದಾಳ ನೋಡಿಕೆ ಅವಾಕ ಸುವಾಕ ನಂಗ. ನೇನ ಪಿಂಗಿ ಪಿರ್ ಮಾಡ್ಬೇಡ. ಯಾಕೆ ಇಬ್ರು ತಂದಿ ಮಗಳ ಹಿಡಿದು ಬಾವು ಕನಸ್ಲೇನು? ಇಲ್ಲ ಬಾ ನಿನ್ನ ಚಿಕ್ಕ ಮಾಡ್ತಾನೆ. ಬಾ ಮೊದಲ ನಮ್ಮ ಅಪ್ಪಂದ ಅನಸ್. ನಮ್ಮ ಅಪ್ಪಂದ ಅನಿಸಿದ್ರಿ ಕರೆ ಆತಂದ್ರ ನನಗ ಅನಸಕ್ಕೆ. ಮೊದಲ ಅನಸ ನಮ್ಮ ಅಪ್ಪಂದ ಅನಸ್ಲ. ಬಾ ನಿಮ್ಮ ಅಪ್ಪಂದು. ಬಾ ನಾವಳೆ ಬಂದೇವ. ನಾವಳೆ ಬನ್ನಿ ಹೊಲ್ಕೊಂಡ್ರ ನೀವು. ಚಲೋ ರಾಂಡಿ ಬಂದಿ. ಏ ಹೋಲ್ ಬಿಡಪ್ಪ, ನೀ ಏನೇನ್ ಕೆಲಸ ಮಾಡ್ತೀಪ? ಯಾವ್ರದ ಬಂದಿ? ನಾರ್ಯ. ಹಾ ನಿಂದ ಹೆಸರು ಏನು? ನನ್ನ ಹೆಸರು ಹೌದು ನಾರು ಬೇರೆ ಅಲ್ಲಿ ನಿಂತಾಳಲ್ಲ. ಇಲ್ಲೇದಾಳು
ಅವಳು ಯಾರು? ಅವರು ನಮ್ಮ ಪಡಂಚಿ. ನಿಮ್ಮ ಮಗಳ? ಹೌದು, ನಮ್ಮ ಮಗಳ. ಇಲ್ಲ, ನನಗೆ ಸಂಶಯ ಬರತೈತಿ. ಯಾಕೋ ಯಪ್ಪ? ನೀ ಅದ್ರ ಕರ್ರಗ ಹಾಕ್ಯಾಕ ಬೆಳ್ಳಗ. ಏ ಏನೋ ಮೊಮ್ಮಗನ, ಜೆರಾಕ್ಸ್ ಮಿಷನ್ ಎಂತದಿರ್ತೈತಿಪ್ಪ? ಜೆರಾಕ್ಸ್ ಮಿಷನ್ ಕರ್ರಗ ಏಯ್ ಕರಗ ಇರ್ತಾರ, ಬಿಳಿದಿರ್ತೈತೆ ಮೊಮ್ಮಗನ. ಅದ್ರಾಗ ಇಂಕ್ ಎಂತದಿರ್ತೈತಿ? ಕರ್ರಗ ಇರ್ತೈತಿ. ಹಾ, ಅದ ಇಂಕ್ ಇದ್ದಂಗ. ನನಗೆ ಹಂಗೆ ಸಂಶಯ ಬಂದಿಲ್ಲ. ನೀವು ಆಸೊತ್ತು ಬ್ಯಾಸೊತ್ತು ಲೆಕ್ಕ ಚುಕ್ತ ಮಾಡಿ ಮನಿಗೆ ಹೋದಾಗ ಮಾಡುವಾಗ ಬಗಲಾಗ ಚಾದರ ಹಿಡ್ಕೊಂಡು ಹನುಮಪ್ಪನ ಕಟ್ಟಿ ಹೋದಾಗ ಇಲ್ಲೇರೆ ಬೇರೆ ಮಿಷಿನ್ ಪ್ರಿಂಟ್ ಹಾಕಿ ನೀನು ಅಲ್ಲಿಗೆ ಹೋಗಕ್ ಮಾಡ ನಿಂದು ಕಟ್ಟ ಮಾಡ್ತಾನವಾ. ಏನು ಹಂಗೆ ಹೇಳಪ್ಪ, ಕೌನ್ಸಿನಾಗ ಇಟ್ಟು ಕಟ್ಟಿ ಹೋಗಬೇಡ. ಇಲ್ಲಪ್ಪ, ಹಂಗ ಚೆನ್ನಾಗಿ ಮಾತಾಡು. ಎಲ್ಲಿಂದ ಬಂದಿ, ಏನ್ ಕೆಲಸ ಮಾಡ್ತಿ? ನಾ ಮಾಡೋದು ಕೆಲಸ ರೀ ಹೂವಿನ ವ್ಯಾಪಾರ. ಅವ್ವ ನೀನು ಹೂ ಮಾರವ? ಇಟ್ಟಿದ್ದು ಕೇಳ್ರಿ ನಿಮ್ಮ ಮಗಳು. ಅಂದ್ರ ಜಡಿಗೆ ನೀನು ಮಲ್ಲಿಗೆ ಹೂ ಇಡ್ಸವಣ? ಇಡಿಸುದು ಅಷ್ಟ ಯಾಕ್ರಿ, ಮುಡಿಸಿ ಬಿಟ್ಟಿನಿ ಕೇಳ್ರಿ. ಏನ್ ಎಂದ ಇಟ್ಟಿ? ಜಡಿಗೆ ಮಲ್ಲಿಗೆ ಹೂವ. ಇಲ್ಲ ಸುಳ್ಳು ಹೇಳ್ತಾನ. ಮಲ್ಲಿಗೆ ಹೂ ಅಕ್ಕಿಗೆ ಏನ್ ಇಡ್ತಿ? ಅಲ್ಲೇ ಇಡುದು ನೀ. ಎಲ್ಲಿ? ಅಲ್ಲೇ ಮಠದಾಗ ಕರೆ ಐತ್ರಿ. ನಾಳೆ ಇವ್ರ ತೊಳೆದು ಯಾವಾಗ ಗಾಡಿ ಕುಂಡಿಸ್ತಾರಲ್ಲ ಅವಾಗ ಇವ್ರಿಗೆ ಇಡಬೇಕು ನಾವ. ಏ ನೀನ ಮಾಲಿ ನಡ್ಗ್ಯಾಂಗ ಇಡ್ತಾವ? ಸಣ್ಣ ಹುಡುಗರಿಗೆ ಇಡ್ತಾರಪ್ಪ. ಸಣ್ಣ ಹುಡುಗಿ ಮತ್ತ ಕರೆ ಕರೆ ಹೋಗ್ಲಿ ಬಿಡು. ನಿನ್ನ ಹೆಸರೇನು? ನನ್ನ ಹೆಸರು ಹೌದು, ಹೂ ಮಾರು. ಹೂ ಮಾರು. ಮಲ್ಲಿಗೆ ಹೂವ, ಅದ ಮಲ್ಲಿಗೆ ಹೂವ, ಸೇವಂತಿ ಹೂವ, ಸೇವಂತಿ ಹೂವ, ಗುಮ್ ಗುಮ್ ಹೂವ, ಗಮ ಗಮ ಹೂವ, ಗಮ 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 ಹೂವ, ನಾರು ಅಂತ ಹೂವ. ಐಗಳು ನಾಯಿಗಳು ಬಾಳ್ಯ ಬಾಳ್ಯ ಹೂ ಮಾರು ಬಾಳ್ಯ ಅಂತ. ಓಹೋ ನೀ ಬಾಡ್ಯ. ಅಂಟಿಗಳು ಹೂ ಮಾರು ಬಾಳು ಅಂತಾರ. ಇನ್ ಇಂತ ಹರಿಯದ ಹುಡುಗ್ಯಾರ ಅಣ್ಣ ಅಂತಾರ. ಏ ಕಾಕ ಅನ್ನೋದು ಅನ್ನ, ಅಣ್ಣ ಅನ್ನೋದು ಹೋತೇನೆ ಕಾಲ. ಮತ್ತ ಹಂಗ ಅನ್ನೋದ ಇಂತ ಹರಿಯದ ಹುಡುಗ್ಯಾರ ಹೂ ಮಾರು ಬಾಳು ಮಾಮ ಅಂತಾರ. ಹೋ ಬಾಳದಿ ಬಂದ ಮಾಮ, ಬಾಳದಿ ಬಾರ ಮಾಮ. ಅಲ್ಲಿ ಹೋಗಾಕ ಹೋಗ್ಬೇಡ. ಅಟ್ಟ ನೀವ್ ಹಿಂಗ್ ಮಾಡ್ರಿ, ಇಬ್ರು ಕುಡಿ ತಂದೆ ಮಗಳು ಹುಚ್ಚಿ ಕುಡಿ ಬರ್ರಿ. ಏನಂದ? ತಂದೆ ಮಗಳು ಹುಚ್ಚಿ ಕುಡಿ ಬರ್ರಿ. ತಂಗಿ ಕುಡಿದ ಬಾ, ಆಮೇಲೆ ನಮಗ್ ಕುಡ್ಸ. ಅವ ಅದಕ್ಕ ಬಂದಾನ ತಳ ತಂಗಿ. ನಿನ್ನ ನ್ಯಾಲಿಗೇನು ಕೊಡ್ತೇನೆ, ಅದನ್ನ ಕಲ್ಲಿಗೆ ಹಚ್ಚಿ ತಿಕ್ಕೊಂಡಾರ ಬರ್ತಾನ. ನಾ ಯಾರ ಏನು ಮಾಡ್ರಿ? ನಂದು ನಿಮ್ಮ ಬಾಯಾಗಿತ್ತರ ಗೊತ್ತಾಕಿತ್ತು. ಏನು ನ್ಯಾಲಿಗೆ? ಓಹೋ ನಿಂದು ದೇವ್ರದಲ್ಲ ಮಂಗನ ಮಗ. ಏನ್ ಮಾಡಿದ? ಏನು ಮಾಡಿಲ್ರಿ. ಉದ್ದಂತದ ಐತಿಲ್ಲ, ಅದನ್ನ ಕಟ್ ಮಾಡಿ ಮುಂದಿನ ತುದಿ ಮಂಡಿಟ್ಟನ ಹೊಳ್ಳಾಡಂಗಿಲ್ಲ. ಓಹೋ ಅದು ನಿಂದು ತುದ್ದಿಲ್ಲ ನಂಗಾತ. ತುದ್ದಿಲ್ಲ, ನಿಂದಾರ ಕೊಡ್ತೇನೆ ತುದ್ದ. ಬ್ಯಾಡಪ್ಪ, ನಂದು ಹೀಟ ಆಯ್ತು. ಇಲ್ಲಕ್ಕ ನಂದಾರ ತಗೋರಿ. ಬ್ಯಾಡಪ್ಪ, ನಿನ್ನಲ್ಲೇ ಇರ್ಲಿ, ನಮ್ಮಲ್ಲೇ ಇರ್ಲಿ. ದೊಡ್ಡ ಶಾನೆ ಕೆಲಸ ಏನ್ ಮಾಡ್ತಿ? ಇದನ್ನೆಲ್ಲ ಮಾಡಾವ. ಹೂವಿನ ವ್ಯಾಪಾರ ಮಾಡ್ತೇನ್ರಿ. ಮಾಡ್ತಿ? ಹೂವಿನ ವ್ಯಾಪಾರ ಲಾಸ್ ಆಗೈತಿ. ಬ್ಯಾಡಪ್ಪ ಅಂತಂದ್ರ ಬೇರೆ ವ್ಯಾಪಾರ ಚಾಲು ಮಾಡ್ಬೇಕು ಮಾಡೀನಿ. ಮತ್ತೇನ್ ಮಾಡಿದಿಪ್ಪ ವ್ಯಾಪಾರ? ಮತ್ತೇನು? ಮತ್ತೇನ್ ಮಾಡ್ಬೇಕಂತ ಮಾಡಿ? ಆದ್ರೂ ರಾತ್ರಿ 11 ಮೇಲ್ಪಟ್ಟ ಬಾರದ ಒಳಗ ಏನು ರಾತ್ರಿ ಬಾರದ ಮೇಲ್ಪಟ್ಟು ಮಾಡೋದು. ಅದೇನ್ ಮಾಡೋ ಹೋನಿ? ಟ್ಯೂಷನ್ ಕಲಿಸ್ತೀನಿ. ಓಹೋ ಸಾಲಿ ಮಾಸ್ಕಾರ. ಮಾಸ್ತರ. ಓಹೋ ನೀ ಏನ್ ಕಲಿಸಪ್ಪ ಮಾಸ್ಕಾರ? ಹ್ಞೂ ಅಂದ್ರೆ ನಿಮ್ಮ ಮಗಳು ಟ್ಯೂಷನ್ ಕಳಿಸ್ರಿ. ಆ ಪಿಚ್ಚಿ ಒಟ್ಟಿಗೆ ಮುಂದಕ್ಕೆ ಬರ್ತಾಳಕಿ. 3 ತಿಂಗಳು ಮುಂದಕ್ಕೆ ತಂದು ಬಿಡವ, ಆಡ್ಸ್ಕೋತ್ ಕುಂಡ್ರ ನಾವ. ನೋಡ ಅಲ್ಲೋ ಶೆಟ್ಟಿ, ಓ ಎಲ್ಲ ಬಿಟ್ರೆ ಎಲ್ಲರೂ ಜಾತ್ರೆಗೆ ಹೋಗ್ತಿಯಲ್ಲ. 3 ತಿಂಗಳು ಮುಂದಕ್ಕೆ ಅಂದ್ರೆ ಅದಕ್ಕಲ್ಲ, ವಿದ್ಯೆ ಬುದ್ಧಿ ಒಳಗೆ ನಿನ್ನ ಮಗಳ ಮುಂದಕ್ಕೆ ಬರ್ತಾಳೋ ಅಂತ ಹೇಳಕತ್ತಿ. ಓಹೋ ಇಂಗ್ಲಿಷ್ ಕಲಿಸಿ ಮುಂದಾಗ್ಸಾವ್. ಇಂಗ್ಲಿಷ್ ಅಂದ್ರೆ ಹೆಂಗನ್ನಿ? ಹೆಂಗ ಪಾಠ ಚಾಲು ಮಾಡಿ ಅಂದ್ರೆ ಮುಗಿಬಿಟ್ಟ. ಹೇಳ ಗಬು ಗುಬ್ಬು ಗಬ್ಬ ಗಬು ಗುಬ್ಬು ಗಬ್ಬ ಗಬು ಗುಬ್ಬು ಗಬ್ಬ ಗಬು ಗುಬ್ಬು ಗಬ್ಬ ಹೊತ್ತಂಗ ಹೊತ್ತ ಹೊತ್ತಂಗ ಹೊತ್ತ ಹೊತ್ತಂಗ ಹೊತ್ತ ಹೊತ್ತಂಗ ಹೊತ್ತ. ಅತ್ತ ದೂರ 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 ಕೆಲಸ ನಿಂದು. ನೋಡ್ಲ ಸನೇಕ್ ಬಂದಿದ್ರ ಪಾಂಪ್ ಕಾಣಿಸ್ಬಿಡ್ತಾನ. ಗೊತ್ತಾಯ್ತು ಅವಂಗ. ಬ್ಯಾಡವಾ? ಯಾಕೆಪ್ಪ? ಬ್ಯಾಡವ, ಯಾಕಂದ್ರೆ ಪಾಪ ಸಣ್ಣ ಕೂಸ್ ಐತಿ ಅದ, ಇನ್ನ ಈಗ ಮಲಿ ಕುಡಿ ಐತಿ ಅದ. ಅಲ್ಲ ನಿಮ್ಮ ಅಲ್ರಿ ಹಿರಿಯರ, ಈಕಿ ಸಂಬಂಧ ತಿರುಗಾಡಿ ಸಾಕಾಗಿ ಬ್ಯಾಸೋತ್ತನ್ರಿ. ಬ್ಯಾಸೋತ್ ಬಂದದಿ? ಬ್ಯಾಸೋದ ಸಣ್ಣದಾಗೈತಿ ನಿಂದು. ಏನಾಗಿತ್ತು ಗೊತ್ತೇನ್ರಿ ಈಕಿ ಸಂಬಂಧ? ಏನಾತಪ್ಪ? ತಿರುಗಾಡಿ ಬ್ಯಾಸೋತ್ ಎಲ್ಲ ಊರ್ ಬಿಟ್ಟು ಇಲ್ಲಿ ಬಂದೇನ್ರಿ. ಹಿಂದಿಂದ ತಿರುಗಣ್ಣ ನಿನಗಾಗಿ ಸ್ವರ್ಗಣ್ಣ, ಹಿಂದಿಂದ ತಿರುಗಣ್ಣ ನಿನಗಾಗಿ ಸ್ವರ್ಗ. ಅಷ್ಟೊಂದು ಸ್ವರ್ಗೇನ ನಿನಗ, ಅಷ್ಟೊಂದು ಸ್ವರ್ಗೇನ. ಶಿರೋ ಕೋರಿ ನಿನಗಿನ ಬಂಗಾರ ಚಾದೆ, ನಿನಗಿನ ಬಂಗಾರ ಚಾದೆ, ನಿನಗಿನ ಬಂಗಾರ ಚಾದೆ, ನಿನಗಿನ ಬಂಗಾರ ಚಾದೆ. ಬಂದರ ಬರ್ತೀವಿ, ಬಂದರ ಹೋಗ್ತೀವಿ, ಬಂದರ ಬರ್ತೀವಿ, ಬಂದರ ನೀಯ ಕೇಳವ, ನನಗ ನೀಯ ಕೇಳವ.
ಕಟ್ಕೊಂಡಾಕೇನ ಇಲ್ಲ ಇಟ್ಕೊಂಡಾಕೇನ ನೀಯನ ಕಟ್ಕೊಂಡಾಕೇನ ಇಲ್ಲ ಇಟ್ಕೊಂಡಾಕೇನ. ಏನೋ ಮೊಮ್ಮಗನ ಆ ಹುಡುಗಿ ಅಪ್ಪ ಇಲ್ಲೇ ಇರಕಾಗಲ್ಲ, ಕಣ್ಣು ಹಾರ್ಸಕ ಬರೋದು, ಇಟ್ಕೊಂಡಾಕೇನ ಕಟ್ಕೊಂಡಾಕೇನ. ಮೊಮ್ಮಗನ ಜೇರ್ಗಡ್ತ ನನ್ನ ಮಗಳ ಮೇಲೆ ಮನಸ್ಸು ಮಾಡಿದ್ರೆ ಏನ್ ಮಾಡ್ತಾನೆ ಗೊತ್ತೈತೇನ? ಏನು ಮಾಡ್ತೀರಿ? ಏನ್ ಮಾಡ್ಲಿ? ನನ್ನ ಮಗಳ ಮೇಲೆ ಮನಸ್ಸು ಮಾಡಿದರೆ ಚಂಡ ತೆಗಿತೀನೋ ಮಂಜನ ಮಗನ. ನನ್ನ ಮಗಳ ಮೇಲೆ ಮನಸ್ಸು ಮಾಡಿದರೆ ಚಂಡ ತೆಗಿತೀನೋ ಮಂಜನ ಮಗನ. ಅಲ್ಲಿ ಇಲ್ಲಿ ತಿರುಗಾಡಿ ಬಂದೆ, ಅಲ್ಲಿ ಇಲ್ಲಿ ತಿರುಗಾಡಿ ಕೆಲಸ ಏನಿಲ್ಲೋ ಮಂಜನ ಮಗನ. ಏ ಯವ್ವ, ಯಪ್ಪ ಇವನ ಜೋಡಿ ಏನು ಗುದ್ದಾಡ್ತಿ? ಅಲ್ಲೇ ಗೌಡ್ರ ಮನೆಗೆ ಹೋಗಿರ್ತಾನೆ. ನಾನು ಸ್ವಲ್ಪ ಅಲ್ಲಿ ಹಾಲು ತಗೊಂಡ ಒಂದಿಟ್ಟು ಚಾ ಮಾಡಕ್ಕೆ ಬಾ ತಂಗಿ. ಬಾ ನಡಿ ತಂಗಿ, ನಾ ಬರ್ಲೆ? ಟಾಟಾ. ಹೋಗಿ ಬರ್ತೀರಾ? ಏನ್ ಮಾಡ್ದಂತೀನಿ? ಹೋಗಿ ಬರವ್ರು ನಾವು. ರೀ ಹಿರಿಯರ್. ಓ ಯಪ್ಪ, ಓ ಹರಿ ಅವರು ಚೆನ್ನಾಗಿ ಮಾತಾಡೋ ಹಿರಿಯ. ಇಲ್ಲ ಶಾಂತವ್ವ ಪಂಪವ್ವ. ಶಾಂತವ್ ಕಸ ಹರಿಯವ್ರಂದ್ರೆ ಏನು ತಿಳ್ಕೊಂಡಿರಿ? ಏನಂತೆ? ಊರಾಗ ಜಗಳ ಹತ್ತಿದಾಗ ನ್ಯಾಯ ಹರಿಯವ್ರು ಅಂತ ಹೇಳಾಕತ್ತೀನಿ. ಹೌದೌದು, ನಾನಲ್ಲೋ ತಮ್ಮ. ನೀವು ಒಟ್ಟು ಹೋಗಿ ಬರ್ತೀರಾ? ನಾವು ಹೊಂಟನೆ ಹೋತಮ್ಮ. ನಡೀರಿ ನೀವು. ನೀನು ಒಟ್ಟು ಗೌಡ್ರ ಮನೆಗೆ ಬಾ, ಅಲ್ಲಿ ಒಂದಿಟ್ಟು ಕೆಲಸ ಐತಿ. ಆಯ್ತ್ರಿ. ಇದನ್ನು ತಗೋ, ನಿನಗೆ ಹೆಚ್ಚು ಕಡಿಮೆ ಆಗಿತ್ತಂದ್ರೆ ಹಂಗ ತಗೊಂಡು ಹೋಗಿ ಬಿಡಕ್ಕೆ. ಆಯ್ತು ತಗೊಂಡು ಹೋಗ್ಲೇನ? ನೀನು ಸಾಕ್ತ ಬಾ ತಂಗಿ. ಓಡಿದ ಹಾಗೆ ಆ ದುಂಬಿಯನ್ನು ನೋಡಲು, ಆ ಹೂ ಹೊರಳಿದ ಹಾಗೆ ನನ್ನ ಬಾಲ್ಯದ ಸ್ನೇಹಿತನ ನೋಡಲು ನಾನು ಎಷ್ಟೊಂದು ಕಾಯ್ತಾ ಇದ್ದೇನೆ. ಹೌದು, ನೆನೆಯುವಷ್ಟರಲ್ಲಿ ಎತ್ತ ಕಡೆಗೆ ಬರ್ತಾ ಇದ್ದಾನೆ. ಹೇಗಾದರೂ ಮಾಡಿ ನನ್ನ ಪ್ರೀತಿ ಬಲಿಯಲ್ಲಿ ಅವನ ಬೆಳೆಸ್ಕೊಳ್ಳೇಬೇಕು. ಹಾ, ಬೆಳೆಸ್ಕೊಂಡಾಯ್ತು. ಅಯ್ಯೋ ಅಯ್ಯೋ ಹಾವು ಅಲ್ಲೇ ಇತ್ತು. ಅದಕ್ಕೆ ನನಗೆ ತುಂಬಾ ಭಯ ಆಯಿತು. ಇಲ್ಲ, ಅಂದಾಗೆ ನೀವು ಯಾರು ಗೊತ್ತಾಗ್ಲಿಲ್ವಲ್ಲ? ನಿಮಗೆ ನನ್ನ ಗುರುತು ಸಿಗ್ಲಿಲ್ವಾ? ಇಲ್ಲ, ನೀವು ಯಾರಂತ ಗೊತ್ತಾಗಲಿಲ್ಲ. ನಾನು ಲಕ್ಷ್ಮಣ್, ನಿನ್ನ ಬಾಲ್ಯದ ಗೆಳತಿ ರಾಗಿಣಿ. ಅಷ್ಟೇ ಅಲ್ಲ, ಈ ಊರಿನ ಶ್ರೀಮಂತನ ತಂಗಿ. ಗೊತ್ತಾಯ್ತಾ? ಓ ಹೌದಾ, ಬಹಳ ದಿನವಾಯ್ತಲ್ಲ ಭೇಟಿಯಾಗಿರ್ಲಿಲ್ಲ. ಹೌದು, ನಾನು ಆರಾಮಿದ್ದೀನಿ. ನೀನು? ನಾನು ಆರಾಮಾಗಿದ್ದೀನಿ ರಾಗಿಣಿ, ನೀನ್ ಹೇಗಿದ್ದೀಯಾ? ನಾನು ತುಂಬಾ ಚೆನ್ನಾಗಿದ್ದೀನಿ. ನೋಡಿ ಲಕ್ಷ್ಮಣ್, ನೀನು ಹೋಗೋದಕ್ಕಿಂತ ಮುಂಚೆ ನನ್ನದೊಂದು ಆಸೆ ಇದೆ. ನಾನು ನಿಮ್ಮ ಮುಂದೆ ಹೇಳ್ಬೋದಾ? ಅದೇನು ಆಸೆ ಅಂತ ಹೇಳು. ನೋಡು ಲಕ್ಷ್ಮಣ್, ಚಿಕ್ಕ ವಯಸ್ಸಿನಲ್ಲಿ ನಾವಿಬ್ಬರು ಕೂಡಿ ಬೆಳೆದೆವು, ಕೂಡಿ ಆಟ ಆಡಿದವರು. ಅಂದ ಮೇಲೆ ನಾನು ಸಿಟಿಯಲ್ಲಿ
ಓದಲು ಬೇರೆ ಕಡೆ ಹೋದೆ. ಅಂದ ಮೇಲೆ ನಾನು ನೀನು ದೂರ ಆದಿರು. ಅದಕ್ಕೆ ನಾನು ನಿನ್ನ ನೆನಪಿಸಿಕೊಳ್ಳೋ ದಿನಾನೇ ಇಲ್ಲ, ಕ್ಷಣನೂ ಇಲ್ಲ. ನಿಮ್ಮ ನಾನು ತುಂಬ ನೆನಪು ಮಾಡ್ಕೋತಾ ಇದ್ದೆ. ನೋಡು ರಾಗಿಣಿ, ಹದಿಹರೆಯದ ವಯಸ್ಸಿನಲ್ಲಿ ಈಗೆಲ್ಲ ಮಾಡೋದಕ್ಕಿಂತ ಮನೆಯಲ್ಲಿ ನೋಡಿರುವ ಗಂಡನ ನೋಡಿ ಮದುವೆ ಮಾಡಿಕೋ ರಾಗಿಣಿ, ಮದುವೆ ಮಾಡಿಕೋ. ನೋಡಿ, ನನಗೂ ಹಾಗೆ ಅನಿಸ್ತಾ ಇದೆ. ಐ ವಿತ್ ಥಿಂಕ್ ಇನ್ ಲವ್ ಯು. ರಾಗಿಣಿ, ಹದಿಹರೆಯದ ವಯಸ್ಸಿನಲ್ಲಿ ಪ್ರೀತಿ ಹುಟ್ಟುವುದು ಸಹಜ. ಆದರೆ ನೀನು ಮನೆಯಲ್ಲಿ ನೋಡಿದ ವರನನ್ನು ನೋಡಿ ಮದುವೆ ಆಗುವುದು ಒಳ್ಳೆಯದು. ಲಕ್ಷ್ಮಣ್, ಯಾಕೆ ನನ್ನ ಕಂಡ್ರೆ ನಿಮ್ಗೆ ಇಷ್ಟ ಇಲ್ವಾ? ನಿನ್ನಂತ ಚಂದಳ ಚಲುವೆ ಕಣ್ಣು ಮುಂದಿದ್ದರೆ ಒಳ್ಳೆ ಎನ್ನಲು ಸಾಧ್ಯವೇ? ಆಯ್ತು ಲಕ್ಷ್ಮಣ್, ನಿನ್ನ ಮಾತಿಗೆ ನಾನು ತುಂಬಾ ಖುಷಿಯಾದೆ. ಇದೇ ಸಂತೋಷದಲ್ಲಿ ಒಂದು ಹಾಡನ್ನು ಹಾಡೋಣವೇ? ಹಾಲು ಸುಣ್ಣ ಬೆಣ್ಣೆ ಒಂದೇ ಅಂತ ತಿಳಿದಿದ್ದೆ ರಾಗಿಣಿ, ಒಂದೇ ಅಂತ ತಿಳಿದಿದ್ದೆ. ಆದರೆ ಏನು ನಿಮ್ಮ ಮಾತಿನ ಅರ್ಥ? ನಾನು ಸಿಟಿಯಲ್ಲಿ ಬೇರೆಯೊಬ್ಬನ ಸಂಘ ಮಾಡಿದ್ದಾಳೆ ಅಂತ ನನ್ನ ಮೇಲೆ ಸಂಶಯ ಪಡ್ತಾ ಇದ್ದೀರಾ? ಸಂಶಯ ನಿನ್ನ ಮೇಲೆ ಅಲ್ಲ ರಾಗಿಣಿ, ನಿಮ್ಮ ಅಣ್ಣನ ಮೇಲೆ. ಅಂದರೆ ನೋಡು ರಾಗಿಣಿ, ನೀವು ಶ್ರೀಮಂತರು, ನಿಮ್ಮದು ದೊಡ್ಡ ಮನೆ, ನಾವು ಬಡವರು, ನಮ್ಮದು ಗುಡಿಸಲು ಮನೆ. ನಾವು ನ್ಯಾಯದಿಂದ ಗಳಿಸಿದೆವು, ನೀವು ಅನ್ಯಾಯ ಅಧರ್ಮದಿಂದ ಗಳಿಸಿದವರು. ನಿಮಗೂ ನಮಗೂ ಎಲ್ಲಿ ಹೊಂದಾಣಿಕೆ ಆಗಬೇಕು ರಾಗಿಣಿ, ನಿಮಗೂ ನಮಗೂ ಎಲ್ಲಿ ಹೊಂದಾಣಿಕೆ ಆಗಬೇಕು? ನೋಡು ರಾಗಿಣಿ, ಒಂದು ವೇಳೆ ನಿನ್ನನ್ನು ಮದುವೆಯಾದರೆ ನಿಮ್ಮ ಕೈ ನೆರಳು ನಮ್ಮ ಮನೆಯ ಮೇಲೆ ಬಿದ್ದು ನಮ್ಮ ಅಣ್ಣ ತಮ್ಮರ ಪ್ರೀತಿ ವಿಶ್ವಾಸ ಹಾಳಾಗಬಹುದು ರಾಗಿಣಿ, ಹಾಳಾಗಬಹುದು. ಲಕ್ಷ್ಮಿ, ಕೆಸರಿನಲ್ಲಿ ಹುಟ್ಟಿದ ಕಮಲ ಕೆಸರು ಆಗೋದಿಲ್ಲ. ಹಾಗೆ ದುಷ್ಟರನ ನನ್ನ ಅಣ್ಣ ಆಗಿದ್ದಾನೆ ಅಂದ ಮೇಲೆ ನಾನು ದುಷ್ಟಳಲ್ಲ. ನಾನು ಕೆಟ್ಟದ್ದು ಒಳ್ಳೆಯದು ಎಲ್ಲ ಯೋಚನೆ ಆಗುತ್ತೆ. ನಾನು ಈ ಒಳ್ಳೆ ಸಮಾಜದಲ್ಲಿ ಬೆಳೆದವಳು ಅಂದ ಮೇಲೆ ನಾನಂತವಳಲ್ಲ. ನನ್ನನ್ನು ನಂಬು ಲಕ್ಷ್ಮಣ್. ಆಯ್ತು ರಾಗಿಣಿ, ನಿನ್ನ ಮೇಲೆ ನನಗೆ ನಂಬಿಕೆ ಇದೆ. ಲವ್ ವಿತ್ ಯು ರಾಗಿಣಿ, ಲವ್ ವಿತ್ ಯು. ಆಯ್ತು ಲಕ್ಷ್ಮಣ್. ರಾಗಿಣಿ, ಇದೇ ಒಂದು ಸುಂದರ ಸಮಯದಲ್ಲಿ ಇನ್ನೊಂದು ಹಾಡನ್ನು ಹಾಡಿ ಮನತನಿಸಬಾರದೆ? ಮೀರುವುದುಂಟೆ ನಿನ್ನ ಇಷ್ಟದಂತೆ.
ರಾಗಿಣಿ ನಿನಗೊಂದು ಖುಷಿ ಸುದ್ದಿ ಹೇಳ್ಬೇಕು ರಾಗಿಣಿ. ಏನದು? ನಾನು ಲಾಸ್ಟ್ ಟೈಮ್ PSI ಎಕ್ಸಾಮ್ ಬರೆದಿದ್ದು ಪಾಸ್ ಆಗಿದ್ದೀನಿ ರಾಗಿದ್ದೀನಿ, ಪಾಸ್ ಆಗಿದ್ದೀನಿ. ಓಹೋ, ತುಂಬಾ ಸಂತೋಷವಾಯ್ತು ಸಾಹೇಬ್ರೆ. ಕಲ್ತಿದ್ದಕ್ಕೂ ಆ ದೇವರು ಕೈ ಬಿಡೋದಿಲ್ಲ ಅನ್ನೋ ಮಾತು ನಿಮ್ಮನ್ನು ನೋಡಿದಾಗಲೇ ಕಲಿಬೇಕು. ಹೌದು ರಾಗಿಣಿ, ಆ ಪಟಗುಂದೇಶ್ವರ ಮಾರುತೇಶ್ವರ ನಮ್ಮಣ್ಣ ಕಷ್ಟಪಟ್ಟು ನನ್ನನ್ನು ಓದಿಸಿದ್ದಕ್ಕೆ ನನ್ನನ್ನು ಕೈ ಬಿಡ್ಲಿಲ್ಲ ರಾಗಿಣಿ, ನನ್ನನ್ನು ಕೈ ಬಿಡ್ಲಿಲ್ಲ. ಅಂದಾಗಿ ರಾಗಿಣಿ, ಈ ವಿಷಯನ ನಾನು ನಮ್ಮ ಅಣ್ಣನಿಗೆ ಹೇಳಬೇಕು ರಾಗಿಣಿ, ನಮ್ಮ ಅಣ್ಣನಿಗೆ ಹೇಳಬೇಕು. ಅಂದಮೇಲೆ ನಮ್ಮಿಬ್ಬರ ವಿಷಯ ನಮ್ಮಿಬ್ಬರ ವಿಷಯವನ್ನು ಕೂಡ ನಮ್ಮ ಅಣ್ಣನ ಮುಂದೆ ಹೇಳಿ ಒಪ್ಪಿಸುತ್ತೇನೆ ರಾಗಿಣಿ, ಒಪ್ಪಿಸುತ್ತೇನೆ. ಅಂದಾಗಿ ನನಗೆ ಸ್ವಲ್ಪ ಕೆಲಸ ಇದೆ, ಬರ್ತೀನಿ ರಾಗಿಣಿ. ಆಯ್ತು, ಹೋಗಿ ಬನ್ನಿ ಬೇಗ. ನಿಮ್ಮ ಅಣ್ಣ ಅತ್ತಿಗೆರನ್ನ ಒಪ್ಪಿಸಿ ಬೇಗ ನನ್ನ ಮದುವೆ ಆಗು ಲಕ್ಷ್ಮಣ. ಆಯ್ತು ರಾಗಿಣಿ, ನಮ್ಮ ಅಣ್ಣನಿಗೆ ಈಗಲೇ ವಿಷಯ ಮುಟ್ಟಿಸಿ ಬೇಗನೆ ಒಪ್ಪಿಸಿ ಬರ್ತೇನೆ ರಾಗಿಣಿ, ಬೇಗನೆ ಒಪ್ಪಿಸಿ ಬರ್ತೇನೆ.